ನಮ್ಮ ನೆಲ ನಮ್ಮ ನುಡಿ ಕಾಶ್ಯಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ರಾಜರಳ್ಳಿ ವ್ಯಾಪ್ತಿಯಲ್ಲಿರುವ BCC ಬಡಾವಣೆಗೆ ಇವತ್ತು ನಮ್ಮ ಮಧ್ಯೆ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ನಮ್ಮ ಬಡಾವಣೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಇವತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಮನೋವಿಕಸನ, ಮಕ್ಕಳ ಬೆಳವಣಿಗೆ, ಪೋಷಕರ ಪಾತ್ರ, ಹಿಂದೆ ಮಕ್ಕಳಲ್ಲಿ ಇದ್ದಂಥ ಬೆಳವಣಿಗೆ ಮತ್ತು ಪೋಷಕರ ಪಾತ್ರಗಳು ಮತ್ತು ಇಂದಿನ ಆಧುನಿಕ ಯುಗದಲ್ಲಿ ಪೋಷಕರ ಪಾತ್ರ, ಶಾಲೆಯ ಪಾತ್ರ ಇವೆಲ್ಲವನ್ನು ಕೇಂದ್ರೀಕೃತ ಮಾಡ್ತಾ ಇವತ್ತು ಮಕ್ಕಳಲ್ಲಿ ಆಗಿರ್ತಕ್ಕಂಥ ಮನೋವಿಕಸನವನ್ನು, ಅದರಿಂದ ಆಗ್ತಾ ಇರುವ ಅಪಾಯಗಳನ್ನು, ಅಪಾಯದಿಂದ ಹೇಗೆ ಪಾರಾಗಬೇಕು ಇದೆಲ್ಲದರ ಬಗ್ಗೆ ಸವಿವರವಾಗಿ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಕೂಲಂಕುಷವಾಗಿ ಉತ್ತರ ಕೊಡಲಿಕ್ಕೆ ಅವರು ನಮ್ಮ ಮಧ್ಯೆ ಇದ್ದಾರೆ. ಹಾಗೆ ನಮ್ಮ ಮಧ್ಯೆ ಶ್ರೀಮತಿ ಸುವರ್ಣ ಮೇಡಮು ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯಿಂದ ಪುರಸ್ಕೃತರಾದ ಇದಲ್ಲದೆ ನಮ್ಮ ಬಡಾವಣೆಯ ಹಿರಿಯ ನಾಗರಿಕರಾದಂಥ ಶ್ರೀಯುತ ಚಂದ್ರಶೇಖರ್, ಶ್ರೀಯುತ ನಾಡಿಗೇರ್ ಮೇಡಮು, ನಮ್ಮ ರಾಜೇಶ್ವರಿ, ವೈದೇಹಿ, ಇನ್ನಿತರ ನಿವಾಸಿಗಳು ಮತ್ತು ಪುಟಾಣಿ ಮಕ್ಕಳು ಎಲ್ಲರೂ ಆಗಮಿಸಿದ್ದೀರಿ. ಇವರೆಲ್ಲರಿಗೂ ಸಂವಾದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮ ನಮ್ಮ ಬಡಾವಣೆಯಲ್ಲಿ ಬಹಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿರೋದು ಭಾಳ ಸಂತೋಷ. ಶ್ರೀಯುತ CR ಚಂದ್ರಶೇಖರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಇವರು ಮಕ್ಕಳ ಮನೋವಿಕಾಸಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಮಕ್ಕಳು ಬೇಸಿಗೆ ರಜೆಯಲ್ಲಿ ಕಾಲವನ್ನು ಹೇಗೆ ಕಳೆಯಬೇಕು, ಅದರಲ್ಲಿ ಪೋಷಕರ ಪಾತ್ರವೇನು ಎಂಬುದರ ಬಗ್ಗೆ ಇವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ಅವರು ನಮಗೆ ಒಂದಷ್ಟು ಉತ್ತರಗಳನ್ನ ನೀಡ್ತಾರೆ. ಈಗ ನಮ್ಮ ಬಡಾವಣೆಯ ಶ್ರೀಮತಿ ವೈದೇಹಿ ಶ್ರೀಕಂಠ ಅವರು ಸ್ವಾಗತ ಕಾರ್ಯಕ್ರಮವನ್ನು ಮಾಡ್ತಾರೆ. ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಇವರು ಪ್ರೊಫೆಸರ್ ಆಫ್ ಸೈಕಿಯಾಟ್ರಿ ಹಾಗೂ ರಿಟೈರ್ಡ್ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇನ್ ನಿಮ್ಯಾನ್ಸ್. ಇವರು ಚನ್ನಪಟ್ಟಣದಲ್ಲಿ ಜನಿಸಿದ ಮಹಾನುಭಾವರು. 77 ವರ್ಷಗಳ ತುಂಬು ಜೀವನ ನಡೆಸಿದ್ದಾರೆ. ಇವರು ಸುಮಾರು 47 ವರ್ಷಗಳಿಂದ ಮನೋವಿಜ್ಞಾನ ಕ್ಷೇತ್ರದಲ್ಲಿ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಲಕ್ಷಾಂತರ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ದಶಕಗಳಿಗಿಂತ ಜಾಸ್ತಿ ಉಪನ್ಯಾಸಕಗಳನ್ನು ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ನೀಡಿದ್ದಾರೆ. ಇವರು 2500 ಸಮಾಧಾನ ಸೆಂಟರ್ನಲ್ಲಿ ಕೌನ್ಸಿಲರ್ಸ್ಗೆ ತರಬೇತಿ ನೀಡಿದ್ದಾರೆ. ಇವರು ಒಬ್ಬ ಗಾಡ್ಫಾದರ್ ಎಂದರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳಿಗೆ ಹಾಗೂ ರೋಗಿಗಳಿಗೆ ನಿಜವಾಗಿಯೂ ದೇವರೇ ಆಗಿದ್ದಾರೆ. ಇವರು 280 ಪುಸ್ತಕಗಳನ್ನು ಕನ್ನಡದಲ್ಲಿ, 40 ಪುಸ್ತಕಗಳನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಇವರ ಹಲವಾರು ಪುಸ್ತಕಗಳು ಗುಜರಾತಿ, ಹಿಂದಿ, ಉರ್ದು ಮತ್ತು ತೆಲುಗುಗೆ ಅನುವಾದ ಕೂಡ ಆಗಿದೆ. ಹಾಗೂ ಇವರು 1,14,00,000 ರು ಹಣವನ್ನು ಡಿಮೆನ್ಷಿಯಾ ಕೇರ್ ಸೆಂಟರ್ ಸೆಟಪ್ ಮಾಡಲು ನಿಮ್ಯಾನ್ಸ್ಗೆ ದೇಣಿಗೆಯನ್ನು ಸಹ ನೀಡಿದ್ದಾರೆ. ಅವರಿಗೆ ಬಂದಿರುವ ಪ್ರಶಸ್ತಿಗಳನ್ನು ನಮ್ಮ ಬಡಾವಣೆಯ ನಾಡಿಗೇರ್ ಸರ್ ಅವರು ಹೇಳ್ತಾರೆ. ನಮಸ್ಕಾರ. ಇವತ್ತು ಸನ್ಮಾನ್ಯ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಸಂದಂಥ ಗೌರವಗಳು ಮತ್ತು ಪ್ರಶಸ್ತಿಗಳನ್ನು ತಮಗೆ ತಿಳಿಸಲು ನನಗೆ ಈ ಒಂದು ಸೌಭಾಗ್ಯ ದೊರಕಿದೆ. ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಇಲ್ಲಿಯವರೆಗೂ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯವರು ಸಲ್ಲಿಸಿದ ಜೀವಮಾನ ಸಾಧನೆ ಪ್ರಶಸ್ತಿ, ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಕಂಪೇಗೌಡ ಪ್ರಶಸ್ತಿ, ಟೈಮ್ಸ್ ಆಫ್ ಇಂಡಿಯಾ ಎಕ್ಸಲೆಂಟ್ ಅವಾರ್ಡ್, ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾನವರತ್ನ ಡಾಕ್ಟರ್ ಅನುಪಮಾ ನಿರಂಜನ್ ಮತ್ತು ಡಾಕ್ಟರ್ BC ರಾಯ್ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ.
ಇವರ ಸಾಧನೆಗಳನ್ನು ಗುರುತಿಸಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಹಾಗೆಯೇ ಇನ್ನೂ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿ ಅವರಿಗೆ ಭಗವಂತ ದೀರ್ಘಾಯುಷ್ಯವನ್ನು ಕೊಟ್ಟು ಇನ್ನೂ ಸೇವೆ ತೆಗೆದುಕೊಳ್ಳಿ ಅಂತ ಹೇಳಿ ನಾನು How do you see awareness around children's mental health in today's world? With parents being so busy, working parents, school ಅಥವಾ ಡೇ ಕೇರಲ್ಲಿ ಬಿಟ್ಬಿಡ್ತಾರೆ ಮಕ್ಕಳನ್ನ. School also is not able to contribute a lot towards their mental health awareness. So what is your take on this, sir? ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ತೆಗಿತಾರೆ, ಎ ಗ್ರೇಡ್ ಬರ್ತದ, A+ ಗ್ರೇಡ್ ಬರ್ತದ, 100ಕ್ಕೆ 70 ತೆಗಿತಾರೆ, 80 ತೆಗಿತಾರೆ, 90 ತೆಗಿತಾರೆ. ಮತ್ತು ಏನೇ ಕಲೀಲಿ ಅವರಿಗೆ ಬಹುಮಾನ ಬರಬೇಕು. ಡಾನ್ಸ್ ಕಲಿತೆ ವಿತಿನ್ 1 ಮಂತ್ ಅವರು ಡಾನ್ಸ್ ಮಾಡಿ ಪ್ರೈಸ್ ತೊಗೋಬೇಕು, ಅಥವಾ ಟಿ ವಿನ ರಿಯಾಲಿಟಿ ಶೋಗೆ ಹೋಗಿ ಅಲ್ಲಿ ಪ್ರೈಸ್ ತೆಗೆದುಕೋಬೇಕು. ಸಂಗೀತ ಕಲಿತ್ರೆ ಕಚೇರಿ ಮಾಡಿಬಿಡ್ಬೇಕು. ಈ ರೀತಿ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಮತ್ತು ಏನೇ ಕಲಿಸ್ತೀವಿ ಅದರಲ್ಲಿ ಅವರು ಉನ್ನತ ಮಟ್ಟವನ್ನು ಮುಟ್ಟಬೇಕು ಅಂತಕ್ಕಂಥ ಅಪಹಾಪಿತನ ಹಾಗೆ ಅದು ಇಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಬಂದಿದೆ, ಇತ್ತರಿಸ್ಕೊಡು. ಮತ್ತು ಈಗ ಜಂಕ್ ಫುಡ್ ನಾವೇ ಕೊಟ್ಟು ಚಟ ಮಾಡ್ತೇವೆ. ಆಮೇಲೆ ಜಂಕ್ ಫುಡ್ಡಲ್ಲೇ ನೀವು ಮಾಡಿದ ಇವತ್ತೇನು ಮಾಡಿದ್ರಿ ಆ ತಿಂಡಿಯವ್ರು ಹೇಳ್ತಿದ್ರು, ಕೋಸಂಬರಿ ತಿನ್ನೋದಿಲ್ಲ, ಅಥವಾ ನಿಮ್ಮ ಉಪ್ಪಿಟ್ಟು ತಿನ್ನೋದಿಲ್ಲ, ನಿಮ್ಮ ಚಿತ್ರಾನ್ನ ಬೇಕಾಗಿಲ್ಲ, ಅವರಿಗೆ ನಿಮ್ಮ ಮ್ಯಾಚುರಿಟಿ ಬೇಕಾಗಿಲ್ಲ. ಹಾಗಾಗಿ ಈಗಿನ ಮಕ್ಕಳ ಆಹಾರ ವಿಷಮಯ ಆಗ್ತಾ ಇದೆ. ಜಂಕ್ ಫುಡ್ ವಿಷಮಯ ಒಂದು. ಎರಡನೇದು ಅವರಿಗೆ ಸ್ಪರ್ಧೆ, ಬೇರೆ ಮಕ್ಕಳ ಜೊತೆ ನೀನು ಸ್ಪರ್ಧೆ ಮಾಡಿ ನೀನೇ ಫಸ್ಟ್ ಬರಬೇಕು, ನೀನೇ ಒಂದು ಮಟ್ಟವನ್ನು ಮುಟ್ಟಬೇಕು. ಹಾಗಾಗಿ ಅಚೀವ್ಮೆಂಟಿಗೆ, ಸಾಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆದರೆ ಅವರ ಬೇರೆ ಮಕ್ಕಳ ಜೊತೆ ಸಹಕಾರದಿಂದ ವರ್ತಿಸಬೇಕು, ಅದರ ಆಟ ಆಡಬೇಕು, ಹಾಗೆ ಸ್ಪರ್ಧೆ ಮಾಡೋದು ಕೂಡ ಸ್ನೇಹಿತರಾಗಿರಬೇಕು ಅಂತಕ್ಕಂಥ ಕಲ್ಪನೆ ಇಲ್ಲ. ಹಾಗೆ ಇಂಟೆಲಿಜೆನ್ಸ್ ಬರೀ ಮಾರ್ಕ್ಸ್ ಅಷ್ಟೇ. ಹೌದು. ನೀನು ಸೈನ್ಸ್ಗೆ ಹೋಗ್ತೀಯಾ, ಕೆಮಿಸ್ಟ್ರಿ ಎಷ್ಟು ತೆಗೆದೆ, ಫಿಸಿಕ್ಸ್ ಎಷ್ಟು ತೆಗೆದೆ, ಅಥವಾ ನೀಟ್ ಎಕ್ಸಾಮ್ ತಗೋ, ನೀನು ಡಾಕ್ಟರ್ ಆಗಬೇಕು, IAS ಕಾಂಪಿಟೇಟಿವ್ ಎಕ್ಸಾಮ್ ತಗೋ. ಅವ್ರಿಗೆ ಇಷ್ಟ ಇಲ್ಲಿ ಇಲ್ಲದೆ ಹೋಗಲಿ ಪುಷ್ ಮಾಡ್ತಾರೆ. ಹಾಗೆ ನಮ್ಮೆಲ್ಲ ಎಲ್ಲ ಹೈ ಟೆಕ್ನಾಲಜಿ, ಹೈಟೆಕ್ ಸ್ಕೂಲ್ಗಳೆಲ್ಲ ಮನೆ ಮುಂದೆ ಬೋರ್ಡು 90% ತೆಗೆದವರ ಚಿತ್ರ ಹಾಕ್ಬಿಟ್ಟು ಬನ್ನಿ ನಮ್ಮ ಹತ್ರ ಬನ್ನಿ, ನಮ್ಮ 4 ಪರೀಕ್ಷೆ ಕೊಡಿ, ನಿಮ್ಮ ಮಗನ್ನು ಐಸಿಯರ್ ಮಾಡ್ತೇವೆ, ನಿಮ್ಮ ಮಗನ್ನು ದೊಡ್ಡ IAS ಆಫೀಸರ್ ಮಾಡ್ತೇವೆ, ಅಥವಾ ಇಷ್ಟು ಜನಕ್ಕೆ ಮೆಡಿಕಲ್ ಸೀಟ್ ಸಿಕ್ಕಿದೆ ನಮ್ಮ ಸ್ಕೂಲ್ನಲ್ಲಿ ಓದೋರಿಗೆ. ಆದರೆ ಎಮೋಷನಲ್ ಗ್ರೋತ್ಗೆ ಯಾರೂ ಗಮನ ಕೊಡ್ತಿಲ್ಲ. ಒಂದು ಪಾಸಿಟಿವ್ ಎಮೋಷನ್ಸು, ಅದು ಸಂತೋಷ ಹೇಗೆ ವ್ಯಕ್ತಪಡಿಸಬೇಕು. ಹಾಗೆ ಸಂತೋಷ ಅಂದರೆ ಹೆಚ್ಚು ಹಣದಿಂದಲೇ ಸಂತೋಷ, ಕಾರ್ ತೊಗೊಂಡ್ರೆ ಸಂತೋಷ, ಬಿಲ್ಡಿಂಗ್ ಕೆಟ್ಟರೆ ಸಂತೋಷ. ಹಾಗಾಗಿ ನಿತ್ಯ ಸಂತೋಷ ಪಡೋದು ಹೇಗೆ ಮಕ್ಕಳು ಗೊತ್ತಿಲ್ಲ. ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲೇಟೆಸ್ಟ್ ಮೊಬೈಲ್ ಬೇಕು, ಲೇಟೆಸ್ಟು ಡ್ರೆಸ್ ಮೆಟೀರಿಯಲ್ ಬೇಕು, ಎಲ್ಲೂ ಫ್ಯಾಷನಬಲ್ ಆರ್ಟಿಕಲ್ಸ್ ಬೇಕು. ಹಾಗೆ ಆಸೆ ಇರುತ್ತೆ, ಆಸೆ ಏರಿಸ್ತಾ ಹೋಗ್ತೇವೆ. ನಿರಾಶೆ ಆದಾಗ ಏನು ಮಾಡೋದು ಗೊತ್ತಿಲ್ಲ ಮಕ್ಕಳಿಗೆ. ಈಗ ಪ್ರೈಮರಿ ಶಾಲಾ ಮಕ್ಕಳು, ಮಿಡಲ್ ಶಾಲಾ ಮಕ್ಕಳಲ್ಲೇ ಆತ್ಮಹತ್ಯೆ ಬರ್ತಾಯಿದೆ. ಆಯ್ತಿದ್ದಲ್ಲಿ ಈಗ ಇಂಡಿಯಾದಲ್ಲಿ ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡು ಸಾಕಿದ್ದಾನೆ. 1 ಗಂಟೆಗೆ 24 ವಿದ್ಯಾರ್ಥಿಗಳು, ಪ್ರೈಮರಿ ಶಾಲೆ ಇರ್ಬೋದು, ಇಂಗ್ಲೀಷ್ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವರಿಗೆ ಹತಾಶೆಯನ್ನು, ನಿರಾಶೆಯನ್ನು ಭರಿಸುವುದು ಹೇಗೆ ಗೊತ್ತಿಲ್ಲ, ದುಃಖವನ್ನು ಹೇಗೆ ಭರಿಸೋದು ಹೇಳ್ಕೊಡೋದಿಲ್ಲ. ಹಾಗೆ ಕೋಪ. ಈಗ ಮೆನಿ ಆಫ್ ಅವರ್ ಚಿಲ್ಡ್ರನ್ ಆರ್ ಬಿಕಮಿಂಗ್ ವೆರಿ ಅಗ್ರೆಸಿವ್. ಜೆನ್ಝಿ ಜನರೇಷನ್ 2002-2004 ನಂತರ ಹುಟ್ಟಿದ ಮಕ್ಕಳೆಲ್ಲ ಇವತ್ತು ಇಡೀ ಪ್ರಪಂಚದಲ್ಲಿ ದರ್ ಬಿಕಮ್ ವೆರಿ ವೆರಿ ಅಗ್ರೆಸಿವ್. ನೇಪಾಳದಲ್ಲಿ ಅಂತ ನೋಡ್ತಾ ಇದ್ದೀರಿ, ಬಾಂಗ್ಲಾದೇಶದಲ್ಲಿ ಇಲ್ಲೂ ಅಷ್ಟೇ. ಗಲಾಟೆ ಆಯಿತು ಅಂತಂದರೆ ಮಕ್ಕಳು 10 ವರ್ಷದವರು ಅಗ್ರೆಸಿವ್ ಆಗಿಬಿಡ್ತಾರೆ. ಮತ್ತು ಅವರ ಈಗ ಮಕ್ಕಳ ಇಂಟ್ರೆಸ್ಟು ಫನ್, ತಮಾಷೆ ಮತ್ತು ಮನೋರಂಜನೆ. ಅದೇ ಮನೋರಂಜನೆ ಹೇಗಾದರೂ ಆಯಿತು, ಆರೋಗ್ಯಕರ ಮನೋರಂಜನೆ ಆಗ್ಬೋದು ಅಥವಾ ಅನಾರೋಗ್ಯಕರ ಮನೋರಂಜನೆ ಆಗ್ಬೋದು. ಸೊ ಮನೋರಂಜನೆಗೇನೋ ಈಗ ಮೊಬೈಲ್. ಈಗ ಮಕ್ಕಳಿಗೆ ಮೊಬೈಲ್ ಕೊಟ್ಟು ರೂಢಿ ಮಾಡೋರು ತಾಯಿ ಇದ್ದರೆ, ನಾನು ನೋಡ್ತೀನಿ ಟ್ರೈನಲ್ಲಿ ಹೋಗುವಾಗ
1 ವರ್ಷ ಮಗು ಅಳ್ತಾ ಇರುತ್ತೆ, ಮೊಬೈಲ್ ಇರ್ತಾರೆ. ಅಳುವ ಮಗುನ ಸುಧಾರಿಸೋದು ಹೇಗೆ ಅಂತ ನಮ್ಮ ತಾಯಂದ್ರಿಗೆ ಚಿಕ್ಕ ವಯಸ್ಸಿನ ತಾಯಂದ್ರಿಗೆ ಗೊತ್ತಿಲ್ಲ. ಊಟ ಮಾಡ್ಬೇಕಾದ್ರೆ ಒಂದು ಕೈನಲ್ಲಿ ಮೊಬೈಲ್, ಒಂದು ಕೈನಲ್ಲಿ ಊಟ. ಅದು ಮೊಬೈಲ್ ನೋಡ್ತಿರುತ್ತೆ, ಏನು ತಿಂತ ನೋಡೋದಿಲ್ಲ. ಸೊ ಮೊಬೈಲ್ ಅಡಿಕ್ಷನ್ 70% ಮಕ್ಕಳು ಇವತ್ತು ಅವ್ರ ಕೈಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಮೊಬೈಲ್ ಇದೆ, ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ. ಗಂಟೆ ನೋಡ್ತಾ ಹೋಗ್ತಾರೆ. ಏನು ನೋಡ್ತಾರೆ? ಈಗ ಸಣ್ಣ ಮಿಡ್ಲ್ ಸ್ಕೂಲ್ ಮಕ್ಕಳಲ್ಲೇ ಈಗ ಗೇಮಿಂಗ್ ಶುರುವಾಗಿದೆ, ಗ್ಯಾಮ್ಲಿಂಗ್ ಶುರುವಾಗಿದೆ, ಪೋರ್ನೋಗ್ರಫಿ ಶುರುವಾಗಿದೆ, ಮತ್ತು ಅಗ್ಗದ ಮತ್ತು ಅನಾರೋಗ್ಯ. ಅವ್ರಿಗೆ ತಾವೇ ಆಟ ಆಡಬೇಕು ಅಂತ ಗೊತ್ತಿಲ್ಲ. ಆಟದಲ್ಲೂ ಇಂಟ್ರೆಸ್ಟ್ ಇಲ್ಲ, ಪಾಠದಲ್ಲೂ ಇಂಟ್ರೆಸ್ಟ್ ಇಲ್ಲ, ಆಟೋಟಗಳಲ್ಲೂ ಇಂಟ್ರೆಸ್ಟ್ ಇಲ್ಲ. SSLC 90 ತೆಗ್ದ ಸರ್, ಈಗ PUC ಬಂದು ಓದಲ್ಲ ಅಂತ ಹೇಳ್ತಾನೆ. ಯಾಕೆ ಓದಬೇಕು? ಯಾಕಂದರೆ ಇವತ್ತು ವಿದ್ಯಾಭ್ಯಾಸವನ್ನು ಉದ್ಯೋಗಕ್ಕೆ ಗಂಟು ಹಾಕ್ಬಿಟ್ಟಿದ್ದೇವೆ. ಡಿಗ್ರಿ ಮಾಡಿದ್ರೆ ಉದ್ಯೋಗ ಸಿಗಬೇಕು, ಈಗ ಸಿಗೋಲ್ಲ. 70% BE ಗ್ರ್ಯಾಜುಯೇಟ್ಸು ಅನ್ಎಂಪ್ಲಾಯ್ಡ್. MSc PhD ಮಾಡಿ ನಿಮಗೆ ಪಾರ್ಟ್ ಟೈಮ್ ಜಾಬು 20,000. ನೆನ್ನೆ ರಾಮನಗರಂ ಕಾಲೇಜಿಗೆ ಹೋಗಿದ್ದೆ, 30% ವೇಕೆನ್ಸಿ ಇದೆ ಪೋಸ್ಟ್ಗಳು. ಟೆಂಪ್ರರಿ ಟೀಚರ್ಸ ಅಪಾಯಿಂಟ್ ಮಾಡ್ತಾರೆ, ಅವ್ರು ಕೊಡೋದು 30,000 ರೂಪಾಯಿ. ನನಗೆ 2 ಕ್ಲಾಸು 3 ಕ್ಲಾಸು. ಅದೇ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತಂದರೆ 1 ಲಕ್ಷ 2 ಲಕ್ಷ ಸಂಬಳ ಕೊಡಬೇಕು. ಈಗ ಸರ್ಕಾರ 2.5 ಲಕ್ಷ ಜಾಬ್ಸನ್ನು ಹಾಗೆ ವೇಕೆಂಟ್ ಆಗಿಟ್ಟಿದೆ, ದುಡ್ಡಿಲ್ಲ. ಹಾಗಾಗಿ ಇದಕ್ಕೆ ಫ್ರಸ್ಟ್ರೇಟೆಡ್, ಮುಖ್ಯ ಹದಿವಯಸ್ಸಿನ ಹುಡುಗಿಯರು ಫ್ರಸ್ಟ್ರೇಷನ್ ಒಳಗಾಗ್ತಿದ್ದಾರೆ. ಈ ದೃಷ್ಟಿಯಿಂದ ಎಮೋಷನಲ್ ಡೆವಲಪ್ಮೆಂಟು, ಡಿಪ್ರೆಷನ್ ಜಾಸ್ತಿ ಆಗ್ತಿದೆ, ಭಯ ಜಾಸ್ತಿ ಆಗ್ತಾಯಿದೆ, ಕೋಪ ಜಾಸ್ತಿ ಆಗ್ತಾಯಿದೆ, ಮತ್ಸರ. ಇನ್ನೊಬ್ಬ ಹುಡುಗ ನನ್ನ ಸ್ನೇಹಿತನೇ, ನನ್ನ ಸಹಪಾಠಿಯೇ ರ್ಯಾಂಕ್ ಬಂತು, ನನಗೆ ಮತ್ಸರ ಶುರುವಾಗುತ್ತೆ. ಅವ್ನಿಗೆ ಯಾಕೆ ಬಂತು ರ್ಯಾಂಕ್ ಬಂದು, ನನಗೆ ಯಾಕೆ ಬಂದಿಲ್ಲ? ಅವನಿಗೆ ಪ್ರೈಸ್ ಬಂದು ನನಗೆ ಯಾಕೆ ಬಂದಿಲ್ಲ, ಅವ್ನಿಗೆ ಯಾಕೆ ಬಂತು? ಅವ್ನ ಕಾಲೇಜಿದ್ದು ಅವನಿಗೆ ಕಷ್ಟ ಕೊಡೋದು. 64ರಲ್ಲಿ ಪೇಪರ್ನ ಬರೋದಾಗ ನಂಬರು ಪಾಸ್ ಆಯಿತು, ಖುಷಿ. ನೆಕ್ಸ್ಟ್ ಡೇ ಹೆಡ್ ಮಾಸ್ಟರ್ ಕರೆದ್ರು, ಚಂದ್ರಶೇಖರ್ ಬಾಯಿಲಿ, ಏನು ಸರ್ ನೀನು ಇಡೀ ತಾಲೂಕಿಗೆ ಫಸ್ಟ್ ಬಂದಿದೆಯಾ? ಗೊತ್ತೇ ಇಲ್ಲ. ಇಡೀ ತಾಲೂಕು ಫಸ್ಟ್ ಬಂದಿದೆಯಾ, ನೀನು ಫೋಟೋ ತಂದುಕೊಡು, ಸ್ಕೂಲ್ ಹಾಕಿ. ಇಲ್ಲ, ನನ್ನ ಫೋಟೋ ಅಲ್ಲಿದೆ. ಈಗ ಪ್ರೀ ಸ್ಕೂಲಿನ ಮಗುನು ಎಷ್ಟೇ ರ್ಯಾಂಕ್ ಬಂತು ಕೇಳ್ತಾರೆ, ಎಷ್ಟೇ ರ್ಯಾಂಕ್ ಬಂತು ಅಂತ ಕೇಳ್ತಾರೆ. ಹಾಗಾಗಿ ಈ ರ್ಯಾಂಕ್ಗಳು ಮತ್ತು ಅವುಗಳ ಕಾಡಿನಲ್ಲಿ ನಮ್ಮ ಮಕ್ಕಳು ಕಳೆದು ಹೋಗ್ತಾರೆ. ಹಾಗೆ ಸೋಷಿಯಲ್ ಗ್ರೋತ್ ಇಲ್ಲ. ಇವಾಗ ನೀವು ಇಷ್ಟು ಜನ ಕೂತ್ಕೊಂಡಿದ್ರಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಬೆಳಿಗ್ಗೆ ಕಾಫಿ ಆಯಿತಾ, ಟಿಫನ್ ಆಯಿತಾ, ಊಟ ಮಾಡಿದ್ರೆ ಯಾರು ಕೇಳಲ್ಲ. ಮಾತಾಡೋಕ್ಕೆ ಪುಸ್ತಕ ಇಲ್ಲ ರೀ. ಅನೇಕ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಜೊತೆ ಮಾತಾಡೋಕ್ಕೆ ಪುಸ್ತಕ ಇಲ್ಲ. ಯಾಕಂದರೆ 10-12 ಗಂಟೆ ಇಲ್ಲ ವರ್ಕ್ ಫ್ರಮ್ ಹೋಮು, ಇಲ್ಲಾಂತಂದರೆ ಆಫೀಸ್ಗೆ ಹೋಗ್ಬೇಕು. ಮಕ್ಕಳನ್ನ ಕೇರ್ ಆಫ್ ಪ್ಲೇ ಹೋಮು, ಕೇರ್ ಆಫ್ ಬೇಬಿ ಸಿಟ್ಟಿಂಗು, ಕೇರ್ ಆಫ್ ಸ್ಕೂಲ್ಸ್. ಇದು ಹಾಗೆ ಎಥಿಕಲ್ ಗ್ರೋತ್ ಇಲ್ಲವೇ ಇಲ್ಲ. ಇಡೀ ನಮ್ಮ ಎಲ್ಲ ಐಕಾನ್ಸ್ಗಳು, ರಾಜಕಾರಣಿಗಳಿಂದ ಹಿಡಿದು, ಸಿನಿಮಾ ನಟನಟಿಯಿಂದ ಹಿಡಿದು, ಸ್ಪೋರ್ಟ್ಸ್ ಹೀರೋಯಿನ್ಸಿಂದ ಹಿಡಿದು ಯಾರು ಎಥಿಕಲ್ಲಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ, ಪ್ರಾಮಾಣಿಕವಾಗಿ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೋ ದಾರಿನಲ್ಲಿ ಗೆಲ್ಲಬೇಕು. ಅದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಆಗ್ಬೋದು, ಇಲ್ಲಾಂದ್ರೆ ಬೇಕು ಅಂತಲೇ ಆಪೋಸಿಷನ್ ಕ್ಯಾಪ್ಟನ್ಗೆ ನೀನು ಸೋಲ್ಬೇಕಾಗಿ ನಿನಗೆ 1 ಕೋಟಿ ಕೊಡ್ತಾರೆ, ನಮ್ಮನ್ನು ಗೆಲ್ಲಿಸ್ತೀವಿ. ಹಾಗಾಗಿ ನಮ್ಮ ನಟನಟಿಯರು ಅವರ ವೈಯಕ್ತಿಕ ಜೀವನ 90% ನಟನಟಿಯರು ಯಾರು ನಮ್ಮ ಹದಿವಯಸ್ಸಿನ ಐಕಾನ್ಗಳು, ಕನ್ನಡ ನಟನಟಿ ಇರ್ಬೋದು, ಹಿಂದಿ ನಟನಟಿ ಇರ್ಬೋದು, ಯಾವುದೇ ಭಾಷೆ ನಟನಟಿಯರು ಅವ್ರನ್ನ ಫಾಲೋ ಮಾಡ್ತಾರೆ. ಯಾಕೆಂದರೆ ಅವ್ರಂಗೆ ಸ್ಮೋಕ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರಂಗೆ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರಂಗೆ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾರೆ, ಹಾಗೆ ವಿವಾಹಿತರ ಸಂಬಂಧ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇಡೀ ಮಕ್ಕಳ ಬೆಳವಣಿಗೆ ಕುಂಠಿತವಾಗಿದೆ. ಹಾಗೆ ಮಕ್ಕಳಲ್ಲಿ ನೆಗೆಟಿವ್ ಎಮೋಷನ್ ಜಾಸ್ತಿ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ, ಹೊಂದ್ಕೊಂಡು ಹೋಗೋ ಸ್ವಭಾವ ಇಲ್ಲ. ರಿಯಾಲಿಟಿ ಈಗ ಮಕ್ಕಳು ಕೇಳಿ 1 kg ಅಕ್ಕಿ ಬೆಲೆ ಹೋಗಿ ಕೇಳಿ ಪ್ರೈಮರಿ ಸ್ಕೂಲ್ಗೆ, ಎಷ್ಟು ಜನ ಇರ್ತಾರೆ ನೋಡೋಣ. 1 kg ಬೇಳೆ ಏನು ಬೆಲೆ ಅಂತ ಕೇಳಿ ಗೊತ್ತಿಲ್ಲ. ಈಗ ನಿಮಗೂ ಗೊತ್ತಿಲ್ಲ, ಹೋಗ್ತೀರಿ ಎಲ್ಲ ತೊಗೊಳ್ತೀರಿ, ಅವ್ನು ಬಿಲ್ ಕೊಡ್ತಾನೆ, ಆ ಬಿಲ್ ನೋಡೋದು ಇಲ್ಲ, ಸ್ವೈಪ್ ಮಾಡಿ ಶುರು. ನಾವಿದ್ದಾಗ 4 ಅಂಗಡಿಗೆ ಹೋಗು, 1 kg ಅಕ್ಕಿ ಕೇಳು,
ಬೆಲೆ ಎಷ್ಟು ಎಲ್ಲಿ ಕಮ್ಮಿ ಇದೆ ಎಲ್ಲಿ ಕ್ವಾಲಿಟಿ ಇದೆ ನೋಡ್ಕೊಂಡು ತೊಗೊಂಬ ಅಂತ ಕರೆಯೋದು, ಇಲ್ಲ ವಾಪಸ್ ಕಳಿಸೋದು. ಇವತ್ತೇನಿಲ್ಲ, ಯಾವುದೋ ಈಗ ಹೋಗೋಂಗೂ ಇಲ್ಲ. ಅಮೆಝಾನ್ಗೆ ಬಿಟ್ಟರೆ ತಂದು ಹಾಕ್ತಾರೆ, ಬ್ಲಿಂಕಿಟ್ ಅಂತ ತಂದು ಹಾಕ್ತಾರೆ. ನಿಮಗೂ ಡೈಲಿ ಪ್ರಾಡಕ್ಟ್ಸು, ಡೈಲಿ ದವಸ ಧಾನ್ಯಗಳ ಬೆಲೆ ಮನೆಗೆ ಗೊತ್ತೇ ಇಲ್ಲ ರೀ, ಗೊತ್ತೇ ಇಲ್ಲ. ಮಕ್ಕಳಿಗೆ ಗೊತ್ತಿರಲ್ಲ, ವ್ಯವಹಾರಿಕ ಜ್ಞಾನ ಇಲ್ಲ. ಮಕ್ಕಳಿಗೆ ನಾವು ವ್ಯವಹಾರಿಕ ಜ್ಞಾನ ಕೊಡ್ತಾ ಇಲ್ಲ. ಶಾಪ್ಗೆ ಹೋಗಿ ಹೇಗೆ ಸಾಮಾನು ಖರೀದಿ ಮಾಡಬೇಕು, ಅಥವಾ ಯಾವ ವಸ್ತು ನನಗೆ ಬೇಕು, ಯಾವುದು ಬೇಡ, ಮಾಲ್ಗೆ ಹೋಗ್ತೀವಿ ಅದು ಕೊಡು ಇದು ಕೊಡು ಇದು ತಯಾರ ಎಲ್ಲ ತುಂಬ್ಕೊಂಬತ್ತರ ಆಮೇಲೆ ಅಂತ ಮೂಲೆ ನೆಕ್ಸ್ಟ್ ಡೇ ಮೂಲೆ ಬಿದ್ದಿತ್ತು. ಹಾಗೆ ಬಟ್ಟೆಗಳು ಅಷ್ಟೇ ತೊಗೊಳ್ತಾನೆ ಇರ್ತೇವೆ. 200-300 ದುಡ್ಡಿತ್ತು ಅಂತ 200-300 ಸೆಟ್ ಆಗುತ್ತೆ. ವರ್ಷಕ್ಕೊಂದ್ಸರಿನೂ ಆ ಬಟ್ಟೆ ಹಾಕೊಳ್ಳೋಕ್ಕೆ ನಮಗೆ ಅವಕಾಶ ಇರಲ್ಲ. ಹಾಗೆ ಮಿಡ್ಲ್ ಕ್ಲಾಸ್ ನಮ್ಮಲ್ಲಿ ನಿರಾಶೆ. ಯಾಕೆ ನಾವೆಲ್ಲೂ ಅಪ್ಪರ್ ಕ್ಲಾಸ್ ನೋಡ್ತೇವೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮೇನ್ ರೋಡ್ ಪಕ್ಕದಲ್ಲೇ ಮನೆ ಕಟ್ಕೊಂಡಿದ್ದಾರೆ, ನಾವು ಇದ್ದಾವ ಇಂಟೀರಿಯರ್ ಬಂದಿದ್ದೇವೆ. ರಾತ್ರಿ ಹೊತ್ತು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆಸ್ಪತ್ರೆಗೆ ಹೋಗೋದು ಕಷ್ಟ ಆಗುತ್ತೆ. ಸೊ ಹಾಗೆ ನಮ್ಮಲ್ಲಿ ಈ ಲಿಂಗಭೇದ, ಜಾತಿ ಭೇದ, ವರ್ಗಭೇದ, ಧರ್ಮಭೇದ ಇವೆಲ್ಲ ಮೊದಲು ಇತ್ತು, ಈಗ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಮಕ್ಕಳಿಗೆ ಹೆಸರಿಗೆ ಜಾತ್ಯಾತೀತ ರಾಷ್ಟ್ರ, ಆದರೆ ಜಾತಿ ಆಧಾರಿತ ರಾಷ್ಟ್ರ. ಈಗ ನಮ್ಮದು ಜಾತಿ ಆಧಾರಿತ ರಾಷ್ಟ್ರ, ಧರ್ಮ ಆಧಾರಿತ ರಾಷ್ಟ್ರ, ಮನುಷ್ಯ ಆಧಾರಿತ ರಾಷ್ಟ್ರ ಅಲ್ವೇ. ಇದು ಈ ಪ್ರಪಂಚದ ಕಥೆ ಆಗಿದೆ. ಹೀಗಾಗಿ ನಿಮ್ಮ ಒಂದು ಪ್ರಶ್ನೆ, ಇಷ್ಟೆಲ್ಲ ಸಮಸ್ಯೆಗಳನ್ನು ನಮ್ಮ ಮಕ್ಕಳು ಫೇಸ್ ಮಾಡ್ತೇವೆ, ಅವಕಾಶ ಕೊಟ್ಟಿದ್ದೇವೆ, ಅದನ್ನ ಸರಿಪಡಿಸೋ ಕೆಲಸ ಯಾರು ನಾವೇನೆ. ಸೊ ಈಗ ಹಿಂದೆ ಒಂದು ಕ್ವಶನ್ ಸರ್, ಈಗ ನೀವು ಹೇಳಿದ್ರಿ ನೆಗೆಟಿವಿಟಿ ಇಷ್ಟೊಂದು ಮಕ್ಕಳಲ್ಲಿರುವಾಗ ಪೇರೆಂಟ್ಸ್ ಏನೇನು ಮಾಡಬೇಕು, ಸೊಸೈಟಿ ಏನೇನು ಮಾಡಬೇಕು ಅಂದರೆ, ಅದೇ ಥರ ಸ್ಕೂಲ್ ಏನು ಮಾಡ್ಬೋದು ಮಕ್ಕಳಿಗೆ ಅದನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ? ಈ ಥರ ಅಪ್ಲಿಫ್ಟ್ ಮಾಡಿ ಸ್ಕೂಲ್ ಏನು ಮಾಡ್ಬೋದು? ಸ್ಕೂಲ್ ಟೀಚರ್ಸ್ ನೀವು ಒಬ್ಬರೇ ಇರೋದು? ಹೌದು ಸರ್. ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಏನು ಮಾಡಬೇಕು ಅಂತ, ಒಂದು ನಮ್ಮ ಇಡೀ ದೇಹ, ಹೃದಯ ತೆಗೆದುಕೊಳ್ಳಿ, ಬ್ರೈನ್ ತೆಗೆದುಕೊಳ್ಳಿ, ಅಥವಾ ಯಾವುದೇ ಅಂಗ ತೆಗೆದುಕೊಳ್ಳಿ, ಗಡಿಯಾರ ತಕ್ಕಂತೆ ಕೆಲಸ ಮಾಡುತ್ತೆ, ಶಿಸ್ತಿಂದ ಕೆಲಸ ಮಾಡುತ್ತೆ. ಹೃದಯ ನಿಮಿಷಕ್ಕೆ 75 ಸರಿ ಮಿಡಿಯುತ್ತೆ. ಭಯ ಆದಾಗ 80ಕ್ಕೆ ಹೋಗುತ್ತೆ, 90ಕ್ಕೆ ಹೋಗುತ್ತೆ. ಪ್ರಶಾಂತವಾಗಿದ್ದ ಪುನಃ 70ಕ್ಕೆ ಇಳಿಯುತ್ತೆ. ಈಗ ಬೆಳಿಗ್ಗೆ ಟಿಫನ್ ಕೊಟ್ಟು ನಿಮ್ಮ ಜೊತೆ ಜೀರ್ಣ ಮಾಡೋಕ್ಕೆ ಶುರು ಮಾಡಿ, ನಾವೇನು ಆರ್ಡ್ರ್ ಕೊಟ್ಟಿಲ್ಲ, ಅದಕ್ಕೆ 3 ಗಂಟೆಲಿ ಖಾಲಿ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ 3 ಬೇಕ್ರಿ. ಒಂದು ಪ್ರೀತಿ, ಸಮ ಪ್ರಮಾಣದ ಪ್ರೀತಿ, ಅತಿ ಪ್ರೀತಿ, ಅತಿ ಮುದ್ದು. ಈಗ ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಸರ್, ಅವಳೇ ರಾಜಕುಮಾರಿ, ನಮ್ಮನೆ ರಾಜಕುಮಾರಿ. ಅತಿ ಮುದ್ದು, ಅತಿ ಪ್ರೀತಿ, ಎಷ್ಟು ಬೇಕು ಅಷ್ಟೇ ಪ್ರೀತಿ. ಅದರ ಪ್ರೀತಿಗೆ ವ್ಯತ್ಯಾಸ ಆಗ್ಬಾರ್ದು. ನಮ್ಮಲ್ಲಿ ಇನ್ನೂ ಅನೇಕ ತಾಯಂದರು, ಅನೇಕ ತಂದೆಯರು ಹೆಣ್ಣು ಮಕ್ಳಿಗೊಂದು, ಗಂಡು ಮಕ್ಳಿಗೊಂದು ಮಾಡ್ತೇವೆ. ಗಂಡು ಮಗ ಅವನು ನಮಗೆ ಸ್ವರ್ಗದಲ್ಲಿ ಸೀಟ್ ರಿಸರ್ವ್ ಮಾಡಿಸಿದ್ದಾನೆ, ತಾರಕ. ಹೆಣ್ಮಕ್ಳು ಮದುವೆಯಾಗಿ ಗಂಡ ಮನೆಗೆ ಹೋಗ್ತಾರೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಸೊ ಮನೆಯಲ್ಲೇ ಲಿಂಗಭೇದ ಶುರುವಾಗುತ್ತೆ. ಯಾರು ಅಪ್ಪ ಅಮ್ಮ, ಅಥವಾ ಒಬ್ಬ ಮಗಳು ಕಪ್ಪಿಗಿತ್ತು ಅಂತಂದರೆ, ಒಬ್ಬಳು ಮೆಳಗಿತ್ತು ಅಂತಂದರೆ, ಬೆಳಗಿರೋ ಮಗಳಿಗೆ ತಂದೆ ತಾಯಿಗಳು ಎಲ್ಲ ಮುದ್ದು ಮಾಡ್ತಾರೆ. ಕರಿ ಹುಡುಗಿನ ನೀನು ಹುಟ್ಟುಬಿಟ್ಟೆ ಕಪ್ಪಿಗೆ, ನೀನು ಮದುವೆ ಮಾಡಿ ನಮ್ಮ ಹೆಣ ಬಿದ್ದು ಹೋಗುತ್ತೆ. ಅಥವಾ ಅವಳು ಕಪ್ಪನೆ ಹುಡುಗಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅವಳಿಗೆ ಅಪ್ರಿಸಿಯೇಷನ್ ಇಲ್ಲ, ಬಿಳಿ ಹುಡುಗಿ ಕಡಿಮೆ ಹೋಗ್ತದೆ ಅಪ್ರಿಸಿಯೇಷನ್. ಬನ್ನಿ ನಮ್ಮ ಹುಡುಗನ ಎಷ್ಟಾಗಿದೆ ನೋಡಿ. ಸೊ ಹಾಗಾಗಿ ಒಂದು ಪ್ರೀತಿ, ಇನ್ನೊಂದು ಶಿಸ್ತು. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ನಾನು ನೋಡ್ತೇವೆ. ನಾವು 7 ಗಂಟೆಗೆ ವ್ಯಾನ್ ಬಂದಿರುತ್ತೆ, ಸ್ಯಾಂಡ್ವಿಚ್ ಕೊಟ್ಬಿಟ್ಟು ತಿನ್ಕೊಂಡು ಹೋಗುತ್ತೆ. ಯಾಕೆಂದರೆ ಮನೇಲಿ ಕೂತ್ಕೊಂಡು ತಿನ್ನೋದಕ್ಕೆ ಟೈಮಲ್ಲಿ, ಯಾಕೆಂದರೆ ಎದ್ದಿದ್ದು ಲೇಟು, ಯಾಕಂದ್ರೆ ಮಲಗಿದ್ದು ಲೇಟ್. ಎಲ್ಲೋ ನೀವೆಲ್ಲ 6 ಗಂಟೆಗೆ ಎದ್ದೇಳಿ 10 ಗಂಟೆ ಮಲಗಿಕೊಳ್ಳಿ. ಮಕ್ಕಳಿಗೆ ಓದೋಕೆ ಕಲಿಸ್ಬೇಕು ರೀ. ಈಗ ಎಷ್ಟು ಮಕ್ಕಳು 10 ಗಂಟೆ ಮಲಗ್ತಾರೆ ಗೊತ್ತಿಲ್ಲ. 12 ಆಯಿತು, 1 ಆಯಿತು, 2 ಆಯಿತು, ಬೆಳಿಗ್ಗೆ ವ್ಯಾನ್ ಬಂದು ನಿಂತ್ಕೊಂಡು ಆಗ ಕಂಡುಬಿಡ್ತಾರೆ. ಹಾಗಾಗಿ ಸಮಯದ ಶಿಸ್ತು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಶಿಸ್ತು. ಹಾಗೆ ನಮ್ಮ ಸಂಪನ್ಮೂಲಗಳನ್ನು ಹೇಗೆ ಸರಿಯಾಗಿ ಬಳಸಬೇಕು. ಸೊ ಡಿಸಿಪ್ಲಿನ್ ಯಾವ ತಂದೆ ತಾಯಿ ಹೇಳ್ಕೊಡೋದಿಲ್ಲ. ಆ ಮಕ್ಕಳು ಮಕ್ಕಳ ಪಾಲಿಗೆ ಶತ್ರುಗಳು. ಯಾರು ಪಕ್ಷಪಾತ ಮಾತ್ರ ಅವರು ಮಕ್ಕಳ ಪಾಲಿಗೆ ಶತ್ರುಗಳು. ಹಾಗೆ ಮನೆಯಲ್ಲಿ ಅನೇಕ ಮನೆಗಳಲ್ಲಿ ಗಂಡ ಹೆಂಡತಿ ಫೈಟಿಂಗ್ ಮಾಡ್ತಾರೆ. ಇಂಡಿಯಾ ಪಾಕಿಸ್ತಾನ
ಅಮೇರಿಕಾ, ಇರಾನ್ ಏನು ಕಟ್ಕೊಂಡು ನಾನು ಹಾಳಾಗೋದೆ. ಯಾವ ಜನ ಏನು ಕರ್ಮ ಮಾಡಿ ನಿಮ್ಮನ್ನು ನಮ್ಮ ಅಪ್ಪ ಗಂಡನಾದ ತಂದು ಕೆಟ್ಬಿಟ್ಟು ಇವತ್ತು ಮ್ಯಾರಿಟಲ್ ಡಿಸ್ಕಾರ್ಡ್ ಇದೇನೋ ಹೊಟ್ಟೆ ನಮ್ಮ ಸಮಾಜದಲ್ಲಿ. ಲವ್ ಮಾಡಿ ಮದುವೆ ಆಗ್ತಾರೆ, ವಿತಿನ್ 1 month 2 months ಜಗಳ ಶುರುವಾಗುತ್ತೆ, ಡೈವರ್ಸ್ ಹೋಗ್ತಾರೆ. ಪ್ರೀತಿ ಮಾಡುವಾಗ 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ, ನೀನೇ ಜಗದೇಕ ವೀರ, ನೀನೇ ಜಗದೇಕ ಸುಂದರಿ, ಆಮೇಲೆ ಇನ್ನು ಜಗದೇಕ ದೆವ್ವ, ಜಗದೇಕ ಗಂಡ ಅಲ್ಲ ಬಣ್ಣ, ನೀನು ಬಣ್ಣ, ನೀನು ಹಾಳಾಗು. ಸೊ ರೀತಿ ತಂದೆ ತಾಯಿಗಳು ಅವರಲ್ಲಿ ಸಾಮರಸ್ಯ ಇಲ್ಲ ಅಂತಲೇ ಬೆಳೆಯೋ ಮಕ್ಕಳು. ನಮ್ಮಲ್ಲಿ ಒಳ್ಳೆಯ ಗಾದೆ ಮಾಡಿ ಗಂಡ ಹೆಂಡತಿ ಜಗಳದಲ್ಲಿ ಯಾರು ಬಡವಾದ್ರು ಮಕ್ಕಳು ಬಡವಾಗ್ತಾರೆ. ಇವತ್ತು ಅನೇಕ ತಂದೆ ತಾಯಿಗಳಿಗೆ ನಾವು ಜಗಳಾಡ್ತಿದ್ದೇವೆ, ಮಕ್ಕಳು ಮುಂದೆ ಆಡಬಾರ್ದು ಅಂತ ಮಕ್ಕಳು ಸೈ ನಮ್ಮಮ್ಮನ ಬೈಯೋ, ನಿಮ್ಮಪ್ಪನ ಬೈಯೋ, ಮಕ್ಕಳು ಇನ್ನು ಕರೀತಾರೆ ಜಗಳಕ್ಕೆ. ಆ ಮಗುಗೆ ಅಪ್ಪನ ಪರ ವಾದಿಸ್ಬೇಕಾ ಅಮ್ಮನ ಪರ ವಾದಿಸ್ಬೇಕು ಗೊತ್ತಿಲ್ಲ. ಬೆಪ್ಪ ನೋಡ್ತಾ ಕೂತಿರ್ತಾರೆ ಮನಸ್ಸಲ್ಲಿ, ಈ ಅಪ್ಪ ಅಮ್ಮ ನನಗೆ ಅಕ್ಕಪ್ಪ ಗಂಟು ಬಿದ್ರು. ನಾವೇನು ಅಪ್ಲಿಕೇಶನ್ ಹಾಕಿದ್ವ ನಮ್ಮ ನಂಬಿಸಿದ್ದ ಆ ಥರ ನೇರವಾಗಿ ಕೇಳಿದ ಮಕ್ಕಳು ನೋಡಿದ್ರು. ಸೊ ಅವರಿಗೆ ಒಂದು ಪ್ರೀತಿ, ಇನ್ನೊಂದು ಶಿಸ್ತು, ಇನ್ನೊಂದು ಸಂಯಮ ಸಹನೆ. ಯಾಕೆಂದರೆ ಜೀವನ ಅಂದರೆ ನೀವು ಎಷ್ಟೇ ಶ್ರೀಮಂತಾಗಲಿ ಕಷ್ಟ ಬರ್ತೀವಿ, ಎಷ್ಟೇ ಬುದ್ಧಿವಂತರಾಗಲಿ ನೋವು ಅನುಭವಿಸ್ತೀವಿ. ಹಾಗೆ ಅನಾರೋಗ್ಯ 50% ಮಕ್ಕಳಿಗೆ ಅನಿಮಿಯಾ ಇದೆ ಇವತ್ತು. 50% ಮಕ್ಕಳಿಗೆ ಅನಿಮಿಯಾ. ಸತ್ತೇನಂತೆ ಯಾರು ಶ್ರೀಮಂತ ಮನೆಯ ಮಕ್ಕಳೇ, ಮಧ್ಯಮ ವರ್ಗದ ಮಕ್ಕಳೇ. ಏಕೆಂದರೆ ರಕ್ತ ವೃದ್ಧಿಗೆ ಬೇಕಾದಂಥ ಐರನ್ನು, ಫೋಲಿಕ್ ಆ್ಯಸಿಡ್, ಬೈಟೋಲ್ ಇರತಕ್ಕಂಥ ವಸ್ತುಗಳು ನಾವು ಕೊಡ್ತಾ ಇಲ್ಲ. ಪಿಜ್ಜಾದಲ್ಲಿ ಏನೂ ಇಲ್ಲ, ಪಾನಿಪುರಿ ಬೇಲ್ಪುರಿನ ಏನೂ ಇಲ್ಲ, ಬರೀ ನಾಲ್ಕು ರುಚಿ ಅಷ್ಟೇ. ಹೆಚ್ಚಿನ ಮಕ್ಕಳು ಹಸಿ ತರಕಾರಿ ತಿಂತಾರೆ, ಹೆಚ್ಚಿನ ಮಕ್ಕಳು ಹಣ್ಣು ತಿನ್ನೋದಿಲ್ಲ. ಅದೇ ಜ್ಯೂಸ್ ಮಾಡಿಕೊಡಿ, ಜಾಮ್ ಹಾಕ್ಕೊಡಿ, ಕೊಡಿ, ಇನ್ನೊಂದು ಸಕ್ಕರೆ ಒಂದಷ್ಟು ಆರ್ಟಿಫಿಷಿಯಲ್ ಫ್ಲೇವರೆಲ್ಲ ಹಾಕಿ ಮಾಡಿರ್ತಾರೆ, ಬಾಟ್ಲಿನಲ್ಲೋ ಪ್ಯಾಕೆಟ್ನಲ್ಲೋ ಅವನು ತಂದು ಕುಡಿತಾರೆ. ನ್ಯಾಚುರಲ್ ಫುಡ್ ಇಲ್ಲ ಈಗ, ಎಲ್ಲ ಪ್ರೋಸೆಸ್ಡು. ಅದರಿಂದ ಆಹಾರದಿಂದ ಹಿಡಿದು ಹಾಗೆ ಶಾಲೆಗೆ ಹೋದಾಗ ಅವರಿಗೆ ಸಹಕಾರ ಹೇಳ್ಕೊಡ್ಬೇಕ್ರಿ. ಈಗ 3 ಜನ ಟೀಚರ್ಸ್ ಇದ್ದೀರಿ, ಎಷ್ಟು ನಿನಗೆ ಕಳಿಸಿದ್ದೇವೆ, ಡಬ್ಬಿ ನೀನೇ ತೆಗಿಬೇಕು, ನೀನೇ ತಿನ್ನಬೇಕು, ಇನ್ನೆಲ್ಲ ಕೊಡಬಾರ್ದು. ಏನೇನು ತಿಂದು ಯಾರಿಗೂ ಏನಿಸ್ಕೋ ಬೇಡ, ನೀನು ಯಾರಿಗೂ ಏನು ಕೊಡಬೇಡ. ಹಂಚಿ ತಿನ್ನುವ ಮಕ್ಕಳಿಗೆ ಆಸೆ ಇರುತ್ತೆ. ನಮ್ಮನ್ನು ಸ್ವೀಟ್ ಇದೆ ಸ್ನೇಹಿತರಿಗೆ ತಗೋಂತ ಕೊಡೋಕೋಯ್ತು ಅಂತಂದರೆ, ನೀನು ತಿಂದ್ಯಾ, ಬೇರೆ ಕೊಟ್ಟೆ ಆಗ್ತಿದ್ದು ನಾನು 4 ನಿನ್ನೆ ಕೊಟ್ಟು ನೀನೇ ತಿಂದು. ಮಕ್ಕಳಿಗೆ ಹಂಚಿಕೊಂಡು ತಿನ್ನುವ, ಸ್ನೇಹದಿಂದ ಇರ್ತಕ್ಕಂಥ, ಅಥವಾ ಕಾಂಪೀಟ್ ಮಾಡು, ಅವನೇನಾದರೂ ಕೆಳಗೆ ಬೀಳಿಸು, ನೀನು ಮುಂದಕ್ಕೆ ಹೋಗು. ಅತಿ ಸ್ಪರ್ಧೆಯಿಂದ ಮಕ್ಕಳು ಪರಸ್ಪರ ವೈದ್ಯಗಳಾಗ್ತಿದ್ದಾರೆ. ಅದನ್ನು ಶಾಲೆಯಲ್ಲಿ ಹಾಗೆ ಕಡಿಮೆ ಸ್ಕೋರ್ ಮಾಡ್ತಕ್ಕಂಥ ಮಕ್ಕಳನ್ನೇ ಬೈಬೇಡ್ರಿ. ಮೊನ್ನೆ ತಾನೆ ಸರ್ 70% ತೆಗ್ದೇನೆ TC ಕೊಟ್ಬಿಟ್ಯಾ ಸರ್, ನಿಮ್ಮ ಮಗ ನಮ್ಮ ಶಾಲೆಗೆ ಬೇಡ. ನಮ್ಮಲ್ಲೆಲ್ಲ 80-85 ತೆಗೆಯೋರಿಗೆ ನಮ್ಮ ಶಾಲೆಯಲ್ಲಿ ಸ್ಥಾನ, 70 ತೆಗೆಯೋರಿಗೆ ಸ್ಥಾನ ಇಲ್ಲ. ಎಲ್ಲರೂ ಸೇರಿಸ್ಕೊಳ್ಳಿ. ಆಮೇಲೆ ಅವಮಾನ ಮಾಡ್ತಾರ್ರಿ ಲೋಕಾಲ್ಡ್ ಹೈಟೆಕ್ ಸ್ಕೂಲುಗಳಲ್ಲಿ. ನಾಚಿಕೆ ಆಗಲ್ಲ ನಿಮಗೆ? 65 ತೆಗೆದಿದೆಯಾ? ನಾವು ಇಷ್ಟು ಕಷ್ಟಪಟ್ಟು ಪಾಠ ಮಾಡ್ತಿದ್ದೇವೆ. 7 ಗಂಟೆಯಿಂದ ಶುರುವಾಗಿ 7 ಗಂಟೆ ತನಕ 12 ಗಂಟೆ ನಾವು ಹೇಳ್ಕೊಡ್ತೇವೆ, ನೀವು ಕಲಿತಾ ಇಲ್ಲ. ಯೂಸಸ್ಗಳು ಅವಮಾನ ಮಾಡ್ತಾರೆ. ಮಗು ನಾನು ಶಾಲೆಗೆ ಹೋಗಲ್ಲ, ಆ ಶಾಲೆಗೆ ಹೋಗಲ್ಲ ಅಂತಾನೆ. ಮಿಡ್ಲದ್ದು ಯಾವ ಶಾಲೆಯಲ್ಲಿ ಸಿಗುತ್ತೆ, ನೀವೇನಾದ್ರು ಮಾಡಿ ಅವನಿಗೆ ಔಷಧಿ ಕೊಟ್ಟು ಶಾಲೆಗೆ ಹೋಗಿ ಮಾಡಿಬಿಡಿ ಸರ್, ಶಾಲೆಗೆ ಹೋಗಿ ಮಾಡಿ ಸರ್. ಅವನು ಇಲ್ಲ ಸರ್ ಶಾಲೆಗೆ ಹೋಗಲ್ಲ ಸರ್, ಅವಮಾನ ಮಾಡ್ತಾರೆ ಸರ್. ಇಡೀ ವ್ಯವಸ್ಥೆ ಹೇಗೆ ನಮ್ಮ ವಾತಾವರಣ ಹದಗೆಟ್ಟಿದೆ ಬೆಂಗಳೂರಲ್ಲಿ, ಅದೇ ಥರ ಅನೇಕ ಕುಟುಂಬಗಳಿಗೆ, ಅನೇಕ ಶಾಲೆಗಳಲ್ಲಿ ಹಾಳಾಗೋಗಿದ್ದೀರಿ. ಹಾಗೆ ನಿಮ್ಮ ಮಕ್ಕಳು ನೀವು ಹೇಳುವುದನ್ನು ಕೇಳಿಸಿಕೊಳ್ಳಬಹುದು, ಪಾಲಿಸುವುದಿಲ್ಲ. ನೀವು ಬುದ್ಧಿವಾದ ಹೇಳಿದ್ರೆ ಇಷ್ಟಪಡುವುದಿಲ್ಲ. ತಲೆ ತಿಂತಂತ ನಮ್ಮಪ್ಪ
ಅದು ಮಾಡು, ಇದು ಮಾಡು, ಲೇಟಾಗಿ ಬಾ, ಬೇಗ ಬಾ. ನಿಮ್ಮ ಬುದ್ಧಿವಾದವನ್ನು ಮಕ್ಕಳು ಕೇಳುವುದಿಲ್ಲ. ಹಾಗೆ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ಹೇಳಿದ್ರೆ ದ್ವೇಷ ಮಾಡ್ತಾರೆ. ಹೇಳಬೇಕಾದ್ದನ್ನು ನೀವು ನೆಗೋಷಿಯೇಟ್ ಒಳ್ಳೆಯ ರೀತಿಯಲ್ಲಿ ಹೇಳಿ ತಿದ್ದಬೇಕು. ಹಾಗೆ ನೀವು ಮಾದರಿ ಆಗಬೇಕಾಗಿ ಅನೇಕ ತಂದೆ ತಾಯಿಗಳು ಮಕ್ಕಳಿಗೆ ಮಾದರಿ ಇಲ್ಲ. ಅನೇಕ ಟೀಚರ್ಸು ಮಕ್ಕಳಿಗೆ ನೋಡಿ, ಒಂದು ಪೇಪರ್ ಬಂದಿದೆ, ಮೆಡಿಕಲ್ ಸ್ಟೂಡೆಂಟಿಗೆ ಓಪನ್ ಕ್ಲಾಸ್ ಐ ಲವ್ ಯು ಮೆಡಿಕಲ್ ಕಾಲೇಜ್ ಎಲ್ಲ ತಗೊಂಡು ಖುಷಿ ಕೊಟ್ಟಿರೋ ನಮಗೆ. ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಟೀಚರ್ಸ್ ಇದ್ದಾರೆ. ಹಾಗೆ ಮಕ್ಕಳು ಮುಂದೆ ಅಥವಾ ಹಿಂದೆ ಟೀಚರು ಟೀಚರ್ಸ್ ಇದ್ದಾರೆ, ಕುಡ್ಕೊಂಡು ಪಾಠ ಮಾಡ್ತಾರೆ. ಮನೆಗೆ ಹಾಗೆ ಹೇಳ್ತಾ ಇದ್ರು ನಮ್ಮ ಪ್ರಿನ್ಸಿಪಲ್, ರಾಮನಗರ ಪ್ರಿನ್ಸಿಪಲ್. ಒಬ್ಬ ಟೀಚರು ಜಯನಗರ ಕುಡ್ಕೊಂಡು ಬಂದು ಪಾಠ ಮಾಡುವಂತೆ. ಅವನು ಆತನ ಕ್ಯಾಸ್ಟು ಬೇರೆ ಏನು ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ. ಎಷ್ಟೋ ಕೈ ಮುಗಿದು, ಅಪ್ಪ ಪುಣ್ಯಾತ್ಮ ನೀನು ಮನೆಯಲ್ಲೂ ಕುಡ್ಕೊಂಬಂದು ಪಾಠ ಮಾಡಬೇಡ ಮಕ್ಕಳಿಗೆ. ಯಾಕಂದ್ರೆ ಅವನು ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ MLA ಸಪೋರ್ಟ್ ಇದೆ. ಅವನು ನಾನು SC ST ನಾನೇನು ಮಾಡೋದು ನಡೆಯುತ್ತೆ. HN ಕೂಡ ಏನು ಮಾಡೋದು, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕೈ ಮುಗಿದು ಕೂಡ ಅವನು ಕೊನೆಗೆ ಹೇಗೋ ಮಾಡಿ ನೆಗೋಷಿಯೇಟ್ ಮಾಡಿ ಅವನು ಅಲ್ಲಿನ ಟ್ರಾನ್ಸ್ಫರ್ ಮಾಡಿಸೋದು. ಹಾಗಾಗಿ ಅನೇಕ ಟೀಚರ್ಸು ನಿಮ್ಮ ಮಾತುಕತೆ ನಡವಳಿಕೆ. ಹಾಗೆ ಕನ್ನಡದಲ್ಲಿ ಹೇಗೆ ಮಾತಾಡ್ತೀರಿ, ಸ್ವಚ್ಛ ಮಾತಾಡ್ತೀರಾ, ಇಂಗ್ಲೀಷ್ನ ಸ್ವಚ್ಛ ಮಾತಾಡ್ತೀರಾ. ನೀವು ಮಕ್ಕಳಿಗೆ ಮಾದರಿ ಆಗಬೇಕಾದ್ರೆ ನಡೆ ನುಡಿನಲ್ಲಿ, ಆಗ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಸೈಕಾಲಜಿ ಭಾಳ ಕ್ಲಿಯರ್ ಆಗಿದೆ. ಚಿಲ್ಡ್ರನ್ ಫಾಲೋ ವಾಟ್ ಅದರ್ಸ್ ಡು. ನಾನೇನು ತಿಂತೇನೆ, ಎಷ್ಟು ತಿಂತೇನೆ, ಯಾವತ್ತು ತಿಂತೇನೆ. ತಂದೆ ತಾಯಿಗಳು ಪಕ್ಕದಲ್ಲಿ ಏನು ಮಾಡ್ತಾರೋ ಅವ್ರು ನೋಡಿ ನಾನು ತಿಂತೇನೆ, ಹಾಗೆ ಟೆಸ್ಟ್ ಮಾಡ್ಕೊಳ್ತೇನೆ. ಸೊ ಇಡೀ 18 ವರ್ಷ 20 ವರ್ಷ ನಾವು ನಮ್ಮ ಮನೆಯವ್ರು ಏನು ಮಾಡ್ತಾರೆ, ಟೀಚರ್ಸ್ ಹೇಗೆ ನಡ್ಕೊಳ್ತಾರೆ, ಸಹಪಾಠಿಗಳು ಏನು ನಡ್ಕೊಳ್ತಾರೆ, ಅದನ್ನ ಕಾಪಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಕಾಪಿ ಮಾಡೋದಕ್ಕೆ ನಮ್ಮಲ್ಲಿ ಒಳ್ಳೆಯ ಮಾದರಿಗಳೇ ಇಲ್ಲ. ಇರೋ ಮಾದರಿಗಳೆಲ್ಲ ಕೆಟ್ಟ ಮಾದರಿಗಳು. ಅಟ್ಲೀಸ್ಟ್ ತಂದೆ ತಾಯಿಗಳು, ಟೀಚರ್ಸು, ಯು ಶುಡ್ ಬಿಕಮ್ ಗುಡ್ ಮಾಡೆಲ್ಸ್ ಫಾರ್ ಯುವರ್ ಚಿಲ್ಡ್ರನ್. ನೀವು ಮಾಡಿದ್ದನ್ನು ಅನುಕರಿಸ್ತಾರೆ, ಒಳ್ಳೆಯದು ಮಾಡಿ ಒಳ್ಳೆಯದು ಅನುಕರಿಸ್ತಾರೆ. ನನಗೆ 3 ತಿಂಗಳು ನಮ್ಮ ಗುರುಗಳು ಊಟ ಹಾಕಿದ್ದಾರೆ. ಚಂದ್ರಶೇಖರ್, ನೀವು ಹೋಟ್ಲಿಗೆ ಹೋಗಬೇಡಿ, ಸೋಡಾ ಹಾಕ್ತಾರೆ ಅವನು. ನಾನು 8 ಗಂಟೆ ಒಂದು ಕಪ್ ಅನ್ನ ಜಾಸ್ತಿ ತರಲಿಕ್ಕೆ, ನನ್ನ ಜೊತೆಗೆ ನೀವು ಊಟ ಮಾಡಿ. ನಾನೇನು ಕೇಳಿಲ್ಲ. 3 ತಿಂಗಳು ನನಗೆ ಊಟ ಫ್ರೀಯಾಗಿ ಊಟ ಹಾಕು ಯಾರು ನಮ್ಮ ಗುರುಗಳು HS ನಾರಾಯಣ್ ಅಂತ ಟೀಚರ್ ಸಿಗ್ತಾರೆ ಈಗ. ಪೇರೆಂಟ್ಸ್ ಅದೇ ಫಸ್ಟ್ ಟೀಚರ್ಸ್, ಹಾಗೆ ಟೀಚರ್ಸ್ ಅದೇ ಸೆಕೆಂಡ್ ಪೇರೆಂಟ್ಸ್ ಅಂತ. ತಂದೆ ತಾಯಿಗಳು ಮಕ್ಕಳಿಗೆ ಮೊದಲ ಗುರುಗಳು, ಹಾಗೆ ಗುರುಗಳು ಎರಡನೆಯ ತಂದೆ ತಾಯಿಗಳು. ಅದು ಅರ್ಥ ಮಾಡ್ಕೊತು ಅಂತಂದರೆ ಮಕ್ಕಳ ಬೆಳವಣಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳು ತಪ್ಪು ಮಾಡಿದಾಗ ಏನು ಮಾಡಬೇಕು, ಈ ಪ್ರಶ್ನೆ ಎಲ್ಲ ಕೆಲಸ. ಸರ್ ಈಗ ಹೊಡೆಯೋಂಗಿಲ್ಲ ಮಕ್ಕಳನ್ನ, ಬೈಯೋಂಗಿಲ್ಲ ಸರ್ ಮಕ್ಕಳನ್ನ, ತಕ್ಷಣ ಹೆಲ್ಪ್ ಲೈನಿಗೆ ಮಗುನ ಫೋನ್ ಮಾಡುತ್ತೆ, ತಮ್ಮ ಟೀಚರ್ನ ಬೈತಾ ಇದ್ದಾರೆ, ಬಂದು ಅರೆಸ್ಟ್ ಮಾಡಿ ಅಂತ. ಅಥವಾ ಮಮ್ಮ ಹೊಡಿತಾ ಇದ್ದಾಳೆ, ಇಲ್ಲ ಸರ್, ಹೆಲ್ಪ್ ಲೈನ್ ಕಾಪಾಡಿ ಅಂತ. ನನ್ನ ಮಗನ ಸ್ಕೂಲಲ್ಲೇ ಆಯ್ತು ಸರ್. ನನ್ನ ಮಗನ ಸ್ಕೂಲಲ್ಲೇ ಆಯ್ತು. ಅವ್ನು 2nd ಸ್ಟ್ಯಾಂಡರ್ಡ್ ಇದ್ದ. ತುಂಬ ಏನೋ ರೂಢಾಗಿ ಮಾಡಿದ್ರು ಅಂತ ಅವ್ರ ಗ್ರೂಪಲ್ಲಿ ಯಾವುದೋ ಒಂದು ಮಗುಗೆ ಮ್ಯಾಮ್ ಏನೋ ಸ್ವಲ್ಪ ವಾಯ್ಸ್ ರೇಸ್ ಮಾಡಿದ್ದಾರೆ ಅಷ್ಟೇ. 2nd ಸ್ಟ್ಯಾಂಡರ್ಡ್ ಮಗು, ಮ್ಯಾಮ್ CC ಕ್ಯಾಮ್ರಾ ಇದೆ, ನೀವು ನಮಗೆ ಭಯಂಗಿಲ್ಲ ನೋಡಿ ಅಂತ. ಅಂದರೆ ಅವ್ರಿಗೆ ಆ ಭಯನೂ ಇಲ್ಲ ಈಗ ಟೀಚರ್ಸ್ ಅಂದರೆ. ಆ್ಯಂಡ್ ಆ ರೆಸ್ಪೆಕ್ಟ್, ಭಯ ಬಿಟ್ಬಿಡಿ ಸರ್, ಅಟ್ಲೀಸ್ಟ್ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ವಾಟ್ ಇಸ್ ದ ರೀಸನ್ ಸರ್? ಈಗ ಅಟಾನಮಿ, ಪ್ರತಿಯೊಂದು ಮಗು ನಾನು ಸರ್ವತಂತ್ರ ಸ್ವತಂತ್ರ, ಹಾಗೆ ಪ್ರತಿ ದೇಶ ಪ್ರತಿ ರಾಜ್ಯ ನಾವೇ ಸ್ವತಂತ್ರರು, ಹಾಗೆ ಪ್ರತಿ ಸಂಸ್ಥೆ ಅಟಾನಮಸ್. ಈ ನಾನು ಅಂತಕ್ಕಂಥ ಕಲ್ಪನೆ, ಹಾಗೆ ಸ್ವಾತಂತ್ರ್ಯ. ಈಗ ಮಕ್ಕಳಿಗೂ ಗೊತ್ತಿದೆ, ನಮ್ಮನೆ ಯಾರು ಬೈಯೋಂಗಿಲ್ಲ, ಯಾರು ಹೊಡೆಯೋಂಗಿಲ್ಲ. ಅಲ್ಲ, ಅದಕ್ಕೆ ಪೇರೆಂಟ್ಸ್ ಏನಾದರೂ ಮಿಸ್ಟೇಕ್ ಮಾಡ್ತೀವಿ. ಬಿಕಾಸ್ ಈಗ ನಮ್ಮ ಕಾಲದಲ್ಲೂ ಹೊಡೆಯೋಂಗಿರ್ಲಿಲ್ಲ ಸರ್. ಬಟ್ ನಮ್ಮ ಪೇರೆಂಟ್ಸ್ ವರ್ ಫ್ರೀ ಬಿಲ್ಡ್. ಅಂದ್ರೆ ತಪ್ಪು ಮಾಡಿದ್ರೆ ನನ್ನ ಮಗಳಿಗೆ ಹೇಳಿ ಅನ್ನೋರು. ಈಗಿನ ಪೇರೆಂಟ್ಸ್ ಏನಾದರೂ ಮಿಸ್ಟೇಕಾ ಅಥವಾ ಟೀಚರ್ಸ್ ಬಿಹೇವಿಯರ್? ಟೀಚರ್ಸು, ಸಮಾಜ, ಮುಖ್ಯವಾಗಿ ನಮ್ಮ ಮೀಡಿಯಾ
ನಮ್ಮ ಮೀಡಿಯಾ. ಸೊ ಟಿವಿಗಳು, ಸೊ ಟಿವಿಲಿ ಬರ್ತಕ್ಕಂಥದ್ದು ಮೀಡಿಯಾ ಇವತ್ತು ಇಡೀ ಜನಜೀವನವನ್ನು ನಿರ್ಧಾರ ಮಾಡ್ತಾ ಇದೆ. ನೀವೇನು ತಿಂತೀರಿ, ನಿಮ್ಮ ಮೊಬೈಲ್. ಈಗ ನಾನು 6 ಗಂಟೆ ಇದ್ದ ತಕ್ಷಣ ಮೊಬೈಲ್ ಹಾಕ್ತಾನೆ, ಭಕ್ತಿಗೀತೆ ಬರ್ತದೆ ಆಟೋಮೆಟಿಕ್ಕಾಗಿ. ನಾನು ಹಾಕೋಂಗೇ ಇಲ್ಲ, ಯಾಕಂದರೆ ಅದು ಗೊತ್ತು ಅದಕ್ಕೆ. 6 ಗಂಟೆಗೆ ಚಂದ್ರಶೇಖರ್ ಮೊಬೈಲ್ ಓಪನ್ ಮಾಡ್ತಾರೆ, ಅವರು ಭಕ್ತಿಗೀತೆ ಕೇಳ್ತಾರೆ. 8 ಗಂಟೆ ಪುನಃ ಹಾಕ್ತಾನೆ, ನ್ಯೂಸ್ ಬರುತ್ತೆ. ಯಾಕಂದರೆ 8 ಗಂಟೆಗೆ ನ್ಯೂಸ್ ನೋಡ್ತಾರೆ ಅಂತ. ಸೊ ನಿಮ್ಮ ಮೊಬೈಲ್ ಬಂದಾದಮೇಲೆ ಈಗ ನಮ್ಮ ಯಾವುದೇ ಪ್ರೈವೇಟ್, ನಮ್ಮ ಖಾಸಗಿತನ ಇಲ್ಲ. ಒಂದು ಮಗು ಒಂದ್ಸತಿ ಫೋನು ನೋಡ್ಕೊಂತಾನೆ ಪುಂಖಾನುಪುಂಖವಾಗಿ ಫೋನ್ ಬರುತ್ತೆ. ಒಂದ್ಸತಿ ಫೋನು ನೋಡಿ ಪುಂಖಾನುಪುಂಖವಾಗಿ ಬರೋಕ್ಕೆ ಶುರು ಆಗುತ್ತೆ. ಒಂದ್ಸರಿ ಬ್ರೇಕ್ ಡಾನ್ಸ್ ನೋಡಿ ಪೂರ ಪುಂಖಾನುಪುಂಖ. ಭರತನಾಟ್ಯ ನೋಡಿ ಪುನಃ ಇನ್ನಷ್ಟು ಭರತನಾಟ್ಯ ಪ್ರೋಗ್ರಾಮ್ ಬರುತ್ತೆ. ಒಂದ್ಸರಿ ನೀವು ಪಿ ಬಿ ಶ್ರೀನಿವಾಸ್ ಹಾಡು ಕೇಳಿ, ಅದೇ ಪಿ ಬಿ ಶ್ರೀನಿವಾಸ್ ಹಾಡಿಗೆ ಬರೋಕ್ಕೆ ಶುರು ಆಗುತ್ತೆ. ಕಿಶೋರ್ ಕುಮಾರ್ ಕೇಳಿದಾಗಿ ಕಿಶೋರ್ ಕುಮಾರ್ ಬರೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಅದು ಗೊತ್ತು. ಸೊ ಅದರಿಂದ ಇವತ್ತು ಇಡೀ ಮಕ್ಕಳ ಈಗ ನಮ್ಮ ಜೀವನದ ಶೈಲಿಯನ್ನು ಯಾರು ಡೈರೆಕ್ಟ್ ಮಾಡ್ತಾರೆ? ಮೊಬೈಲ್, ಗೂಗಲ್ ಅಥವಾ ಇಂಟರ್ನೆಟ್ ಇರ್ತಕ್ಕಂಥ ಸೊ ಹಾಗಾಗಿ ಈಗ 159 ರಾಷ್ಟ್ರಗಳಲ್ಲಿ 15 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಇಂಟರ್ನೆಟ್ ಕನೆಕ್ಷನ್ ಇರ್ತಕ್ಕಂಥ ಮೊಬೈಲನ್ನು ಕೊಡಬಾರ್ದು ಅಂತ WHO ಠರಾವು ಪಾಸ್ ಮಾಡಿದೆ. ಯಾವ ಥರ ಮಾತ್ರ ಗೊತ್ತಿಲ್ಲ. ನಮ್ಮ ದೇಶದ ನಾವು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ, 15 ವರ್ಷದ ಕೆಳಮಟ್ಟಗಳಿಗೆ ಮೊಬೈಲ್ ಕೊಡುವಂಗಿಲ್ಲ ಅಂತ. ಜಾರಿಗೆ ಬರುತ್ತಾ ಗೊತ್ತಿಲ್ಲ. ನೀವು ಕೊಡೋದ ಅಂತ ನಿಮ್ಮ ತಲೆ ಹೊಡೆಯಕ್ಕೆ ಬರ್ತಾರೆ ಮಕ್ಕಳು. ತಂದೆಯನ್ನು ಕೊಂದೋರಿದ್ದಾರೆ, ತಾಯಿನ ಕೊಂದೋರಿದ್ದಾರೆ. 16 ಸತಿ ಕೈ ಕಿತ್ಕೊಂಡು ಬಂದಿದ್ದಾಳೆ. ಪ್ರತಿ ಸಲ ಅಮ್ಮ 2 ಗಂಟೆ ಆಯಿತು ನೋಡ್ತಾ ಕೊಟ್ಟಿದ್ದೆ, ಕೊಡು. ಕಿತ್ಕೊಂಡ ತಕ್ಷಣ ದಯ ತಗೊಂಡು ಕೊಟ್ಟು ಎಲ್ಲೋ 16 ಕಟ್ಟು, ಕೊನೆಗೆ 17 ಕಟ್ಟು ಕುತ್ತಿಗೆಗೆ ಓಡಿ ಬಂದ್ಯಾರೆ. ಸೊ ಪ್ರಿವೆನ್ಷನ್ ನಾವು ಮಾಡಲಿಲ್ಲ ಅಂತಂದರೆ ಅನೇಕ ಅಪಸವ್ಯಗಳು ಆಗ್ತಾನೇ ಇರುತ್ತೆ. ನಮ್ಮ ಮಕ್ಕಳೇ ನಮಗೆ ಶತ್ರುಗಳಾಗ್ತಾರೆ, ನಾವೇ ಅವರಿಗೆ ಶತ್ರುಗಳಾಗ್ತಾರೆ. ಹಾಗೆ ಟೀಚರ್ಸ್ ಈಗ ಕಮಲಾ ಸಾರಿಗೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ, ಪ್ರೈವೇಟ್ನಲ್ಲೂ ಓಕೆ, ಗೌರ್ಮೆಂಟ್ ಶಾಲೆ ಎಷ್ಟು ಸಂಬಳ ಸಿಗೋದಿಲ್ಲ, ಪ್ರೈವೇಟ್ ಶಾಲೆಯಲ್ಲೂ ಆದ್ರೂ ದೇ ಮ್ಯಾನೇಜ್. ಮತ್ತು ಅವರಿಗೆ ನಾವು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ಬೇಕು ಅಂತ ಕಲ್ಪನೆ ಇಲ್ಲ. ಹೋದ ವರ್ಷಕ್ಕೆ ಹೋಗ್ತೀವಿ ಸರ್, ಕೇಳಿದ್ರೆ ಕೇಳ್ಬೋದು. PU ಕಾಲೇಜಿನಲ್ಲಿ SSLC PU ಕಾಲೇಜಿನಲ್ಲಿ ಮಧ್ಯಾಹ್ನ ಮೇಲೆ ಯಾವುದೇ ಗೌರ್ಮೆಂಟ್ PU ಕಾಲೇಜಲ್ಲಿ ವಿದ್ಯಾರ್ಥಿಗಳಿರಲ್ಲ. ರಾಮನಗರ 1,000 ವಿದ್ಯಾರ್ಥಿಗಳಿದ್ದಾರೆ ಸರ್. 2 ಗಂಟೆ ಅಂದರೆ ಯಾರೂ ಇರಲ್ಲ ಸರ್, ಯಾರೂ ಇರಲ್ಲ. ಯಾಕಂದರೆ ಅಲ್ಲಿ ಎಲ್ಲ ಹಳ್ಳಿಯಿಂದ ಬರ್ತಾರೆ, ಹೊರಟೋಗ್ತಾರೆ. ನೀವು ಆ್ಯಕ್ಷನ್ ತೆಗೆದುಕೊಳ್ಳಿ, ಅಬ್ಸೆಂಟ್ ಹಾಕಿ ಪೇರೆಂಟ್ಸ್ಗೆ ಏನೂ ಮಾಡೋಲ್ಲ. ಅದು ನೋಡ್ಕೊಂಡು 2 ಗಂಟೆ ಆದಮೇಲೆ ಟೀಚರ್ಸು ಇಲ್ಲ, ಅವರು ಗಾಯಬಾಗ್ಬಿಡ್ತಾರೆ. ಪ್ರಿನ್ಸಿಪಾಲು 4 ಗಂಟೆಗೆ ಎದ್ದು ಹೋಗ್ಬೇಕು. ಯಾಕಂದರೆ ಅದು ತಕ್ಷಣ ಇನ್ಸ್ಪೆಕ್ಷನ್ ಬಂತು ಅಂದರೆ ಇಡೀ ಕಾಲೇಜ್ ಖಾಲಿ ಆಗಿದೆ, ಪ್ರಿನ್ಸಿಪಾಲು ಖಾಲಿ ಆಗಿದೆ. ಹಾಗೆ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನೀವು ಗುರುತಿಸ್ಬೇಕು ಟೀಚರ್ಸು. ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸಲ್ಲಿ ಅನೇಕ ಟೀಚರ್ಸ್ಗೆ ಮಕ್ಕಳಿಗೆ IQ ಲೋ ಇದೆ ಅನ್ನೋ ಗೊತ್ತಿಲ್ಲ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ. ಹಾಗೆ ಮಕ್ಕಳಿಗೆ ಲರ್ನಿಂಗ್ ಡಿಸಾರ್ಡರ್, ಸೈನ್ಸ್ ಮಾತ್ರ ಕಷ್ಟ, ಇಂಗ್ಲೀಷ್ ಮಾತ್ರ ಕಷ್ಟ, ಅಥವಾ ಮ್ಯಾಥ್ಸ್ ಮಾತ್ರ ಕಷ್ಟ, ಬಾಕಿ ಸಬ್ಜೆಕ್ಟ್ಗಳ 90 ಇರುತ್ತೆ, 95 ಲರ್ನಿಂಗ್ ಡಿಸಾರ್ಡರ್. ಇನ್ನೊಂದು ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ನಮಗೂ ಒಂದು ಕಡೆ ಕೂತ್ಕೊಳ್ಳೋದು ಸರ್, ತುಂಬ ತೀಟೆ ಮಾಡ್ತಾನೆ ಸರ್, ಕಟ್ಟಾಕ್ಬಿಡ್ತೀವಿ ಸರ್ ಅದನ್ನ. ಟೀಚರ್ಸ್ ನಿಮ್ಮ ಮಗನ ನೋವು ಆಗಲ್ಲಪ್ಪ, ನಾನು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಎಲ್ಲನೂ ತೊಂದರೆ ಕೊಡ್ತಾನೆ, ಕರ್ಕೊಂಡು ಹೋಗ್ತೀನಿ. ಅಥವಾ ಆಟಿಸಮ್, ಮಗು ಮಾತಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ಸೊ ಮಕ್ಕಳಿಗೆ ಕಂಡು ಬರ್ತಕ್ಕಂಥ ಇದು ಇಂಟೆಲೆಕ್ಚುವಲ್ ಡಿಸಬಿಲಿಟಿ, ಲರ್ನಿಂಗ್ ಡಿಸಾರ್ಡರ್, ADHD ಮತ್ತು ಆಟಿಸಮ್ ಅನೇಕ ಟೀಚರ್ಸ್ಗೆ ಗೊತ್ತಿಲ್ಲ. ಗೊತ್ತಿರ್ಕೊಂಡು ಏನು ಮಾಡೋದು ಗೊತ್ತಿಲ್ಲ. ಹೌದು.
ಅಂದ್ರೆ ಅದರ ಅರ್ಲಿ ಡಿಟೆಕ್ಷನ್ ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ ಬರೋ ಮಕ್ಕಳು ಇಸ್ ಲೆಸ್ ದೆನ್ 6 years. ನಾವು ಕಂಡು ಹಿಡಿಯೋ ಅಷ್ಟರಲ್ಲೇ ಅದು ಹೌದಾ ಇಲ್ವಾ ಅಂತಾನೆ ಕನ್ಫ್ಯೂಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ADHD ಅವಾಗ ನೀವು ಮಾಡಬೇಕಂತದ್ದು, ಈಗ ಬೆಂಗಳೂರು ತುಂಬ ಮನಃಶಾಸ್ತ್ರಜ್ಞರಿದ್ದಾರೆ, ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಸೈಕ್ಯಾಟ್ರಿ ಇದೆ. ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಇದೆ, ಇಂದಿರಾ ಗಾಂಧಿ ಮಕ್ಕಳ ಸಂಸ್ಥೆ ಇದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ. ಅಲ್ಲಿಗೆ ನೀವು ಮಗುವನ್ನು ಕಳಿಸಿ, ಇದು ADHD, ಇದು ಆಟಿಸಮ್ಮೆ, ಇದು IQ ಕಮ್ಮಿ ಇರ್ತಕ್ಕಂಥ ಮಗುವೆ. ಇದಕ್ಕೆ ಪೇರೆಂಟ್ಸ್ ಬಟ್ ಆಸ್ ಅ ಟೀಚರ್ ನಾವೀಗ ರೆಡ್ ಫ್ಲಾಗ್ಸ್ ನೋಡಿದ್ರು ನಾವು ಪೇರೆಂಟ್ಸ್ ಕಮ್ಯುನಿಕೇಟ್ ಮಾಡೋದೇ ನಮ್ಗೆ ಇರೋದ್ರಲ್ಲಿ ಚೈನಾ ಬಾರ್ಡರ್ ಕ್ರಾಸ್ ಮಾಡೋದಷ್ಟು ಕಷ್ಟ. ಈಗ ಸ್ವಲ್ಪ ಉತ್ತಮ ಆಗ್ತಾ ಇದೆ, ಕಲಿಸ್ತಾ ಇದ್ದಾರೆ. ಇನ್ನು ಕೆಲವಾರು ಶಾಲೆಗಳಲ್ಲಿ ಪೇರೆಂಟ್ಸ್ಗೆ ಮೆಂಟಲ್ ಡಿಸಾರ್ಡರ್ ಇದ್ರೆ ಅದನ್ನ ಕ್ಯೂರ್ ಮಾಡ್ಬೋದು ಅನ್ನೋ ಅವೇರ್ನೆಸ್ ಇಲ್ಲ. ಇವ್ರೇನು ನಮ್ಮ ಮಗುಗೆ ಹುಚ್ಚಿದೆ ಅಂತ ಇದ್ದಾರೆ. ಅವ್ರಿಗೆ ಜಸ್ಟ್ ದ ಫ್ಯಾಕ್ಟ್ ಇಫ್ ಐ ಟೆಲ್ ದಟ್ ಐ ಸಿ ದಿಸ್ ಚೈಲ್ಡ್ ಇನ್ ದಿ ಆಟಿಸಮ್ ಸ್ಪೆಕ್ಟ್ರಮ್, ನೀವು ಒಂದ್ಸತಿ ಟೆಸ್ಟ್ ಮಾಡಿ ಅನ್ನೋದೇ ಅವ್ರಿಗೆ ನಾವು ಕನ್ಫರ್ಮ್ ಮಾಡ್ಬಿಟ್ಟಿದೀವಿ ಆ ಮಗುಗೆ ನ್ಯೂರೋ ಡಿಸೇಬಿಲಿಟಿ ಇದೆ ಅಂತ. ಆಚೆ ಬಂದಾಗ ನಿಮ್ಮ ಮಗು ಹುಚ್ಚಿಲ್ಲ, ಇನ್ನು ತಲೆ ಕೆಟ್ಟ ಮಗು ಅಲ್ಲ, ಅವರ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗಿದೆ. ಮೇಲೆ ಕೆಲವು ಮಕ್ಕಳು ಬೇಗ ಬೆಳೀತಾರೆ, ಕೆಲವು ಮಕ್ಕಳು ಕುಂಡ್ರಾಗಿರ್ತಾರೆ, ಕೆಲವು ಮಕ್ಕಳು ಕಪ್ಪಗಿರ್ತಾರೆ, ಕೆಲವು ಮಕ್ಕಳು ಬೆಳ್ಳಗಿರ್ತಾರೆ. ಹಾಗೆ ಈ ಮಗುವಿನ ನಿಮ್ಮ ಮಗುವಿನ ಬೆಳವಣಿಗೆ ಸ್ವಲ್ಪ ನಿಧಾನವಾಗಿ ಕಾಣುತ್ತೆ. ಅದರಿಂದ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ಅದರ್ಥ ಈ ಮಗು ತಲೆ ಕೆಟ್ಟ ಮಗು ಅಂತಲ್ಲ, ಈ ಮಗು ದಡ್ಡ ಮಗು ಅಂತಲ್ಲ. ಅವ್ರಿಗೆ ಹೇಳೋ ರೀತಿ ಹೇಳಿದ್ರೆ ಪಾಪ ಬರ್ತಾರೆ. ಆಮೇಲೆ ಲಾಯಲಾ ಸ್ಕೂಲಲ್ಲಿ ಪ್ರತಿದಿನ ಒಬ್ಬರು ಕಳಿಸ್ತಾರೆ, ಟೀಚರ್ ಬರ್ತಾರೆ. ಪಾಪ ಪೇರೆಂಟ್ಸ್ ಎಲ್ಲ ಇಲ್ಲಿ ಇಟ್ಟರೇಟು ಅಥವಾ 6ನೇ ಕ್ಲಾಸು 8ನೇ ಕ್ಲಾಸು ಡ್ರೈವರ್ ಆಗಿದೆ ಸರ್, ನಮ್ಮದೇ ಸ್ವಲ್ಪ ಜಮೀನಿದೆ. ಸೊ ಅಂಥ ತಂಟೆಗಳು ಕೂಡ ಟೀಚರ್ ಹಿಡಿದ್ರು ಸಮಾಧಾನಕ್ಕೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ಮಗುವಿನ ಕಲಿಕೆಯ ಶಕ್ತಿ ಚೆನ್ನಾಗಿದೆಯಾ ಇಲ್ವಾ ಹೇಳ್ತಾರೆ. ಆಮೇಲೆ ರಿಪೋರ್ಟ್ ತೊಗೊಂಬನಿ ನಾವು ಆ ನಿಮ್ಮ ಮಗುಗೆ ಸರಿಯಾದ ರೀತಿ ಹೇಳ್ಕೊಡ್ತೇವೆ, ಅವನ್ನ ಇಂಪ್ರೂವ್ ಮಾಡ್ತೇವೆ. ಹಾಗಾಗಿ ಇಂಪ್ರೂವ್ಮೆಂಟ್ಗೆ ಅವಕಾಶ ಇದೆ. ಇದನ್ನ ಟೆಸ್ಟ್ ಮಾಡಿಸ್ಕೊಂಡ್ರೆ ನೀವು ಹೇಳಬೇಕಾಗುತ್ತೆ. ಇಂಪ್ರೂವ್ಮೆಂಟಿಗೆ ಎಷ್ಟು ಇಯರ್ವರೆಗೂ ಅವಕಾಶ? ಇಂಪ್ರೂವ್ಮೆಂಟಿಗೆ ಎಷ್ಟು ಇಯರ್ಸ್ವರೆಗೂ ಅವಕಾಶ ಇರುತ್ತೆ ಸರ್? ಅಂದ್ರೆ ಈಗ ಯೂಶುವಲಿ ಹೇಳ್ತಾರಲ್ಲ ಬ್ರೈನ್ ಡೆವಲಪ್ಮೆಂಟ್ ಬಂದು ದೇಹದ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಎಲ್ಲ 20 ರಿಂದ 25ನೇ ವಯಸ್ಸಿನೂ ಆಗುತ್ತೆ. ಓಕೆ ಸರ್, ಈಗ ನಮಸ್ತೆ. 25 ಆದ್ಮೇಲೂ ಬದಲಾವಣೆ ಆಗ್ಬೋದು. ಆದರೆ ಅಲ್ಲಿಗೆ ಲಕ್ಷ್ಮಣ ರೇಖೆ ಹಿಡಿದಿದ್ದೇವೆ. ನಮಸ್ತೆ ಸರ್. ಹುಟ್ಟಿದ ದಿನದಿಂದ ಹಿಡಿದು 20 ರಿಂದ 25 ವರ್ಷ ತನಕ ಮಕ್ಕಳು ಚೇಂಜ್ ಮಾಡ್ಬೋದು, ಬೆಳೆಯೋದಕ್ಕೆ ಅವಕಾಶ ಇದೆ. ಅದಕ್ಕೆ ಬಿಕಾಸ್ ಯೂಶುವಲಿ 5 ವರ್ಷದ ವಾತಾವರಣ ನಾವು ಕಲ್ಪಿಸಿಕೊಡಬೇಕು. ಅಂದ್ರೆ 5 ವರ್ಷದವರೆಗೂ ಅಷ್ಟೇ ಬ್ರೈನ್ ಡೆವಲಪ್ ಆಗೋದು. 8 ವರ್ಷ ಆದ್ಮೇಲೆ ಅವ್ರದ್ದು ಯಾವ ಡಿಸಬಿಲಿಟೀಸ್ನು ನಾವು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡಿಸ್ಲೆಕ್ಸಿಯಾ ಆ ಥರದ್ದೆಲ್ಲ ಇದ್ರೆ 8 ವರ್ಷ ಆದ್ಮೇಲೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ದೇ ಶುಡ್ ಬಿ ವಿತ್ ದಟ್ ಅಂತೆಲ್ಲ ಹೇಳಿ ಹೆದರ್ಸುವಾಗ ನಮಗೆ ಹೆದರಿಕೆ ಏನಿಲ್ಲ. ಕಲಿಕೆ ಬೇಗ ಶುರು ಮಾಡ್ತು ಅಂತಂದ್ರೆ ಕಲಿಸೋದನ್ನ ಬೇಗ ಉತ್ತಮ ಆಗ್ತಾರೆ. ಓಕೆ, ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ. ಹಾಗಾಗಿ 3ನೇ 4ನೇ ವಯಸ್ಸಲ್ಲಿ SLD ಕಂಡಿಡಿದು ಅಥವಾ ಆಟಿಸಮ್ ಕಂಡಿಡಿದು ಟ್ರೀಟ್ಮೆಂಟ್ ಕೊಟ್ಟು 10 ವರ್ಷದಲ್ಲಿ ಮಗು ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡುತ್ತೆ. ಓಕೆ, ಯಾಕಂದರೆ ಒಂದು ನಾಯಿ ಮರಿ ಸಾಕಿ ಅದಕ್ಕೆ ಇರೋ ಬ್ರೈನ್ ಇಷ್ಟೇ, ಎಷ್ಟೊಂದು ಕಲಿಸ್ತವೆ ಅದಕ್ಕೆ. ಪೇಪರ್ ತೊಗೊಂಡುತ್ತೆ, ಶೇಖರಣೆ ಮಾಡುತ್ತೆ, ಏನು ಕಲಿಸೋದ್ರೆ ಬೀದಿ ನಾಯಿಗೆ ಅಲ್ಲಿ ಅಂದ್ಕೊಂಡಿರ್ತಾವೆ. ಹಾಗೆ ಮಕ್ಕಳು ಅಷ್ಟೇ ಕಲಿಸಿ LD ಮಗುನು ಉತ್ತಮ ಆಗುತ್ತೆ, ಮೊದಲಿಗಿಂತ ಉತ್ತಮ ಆಗುತ್ತೆ. IQ ಕಮ್ಮಿ ಇರೋ ಮಗುನು ಅಟ್ಲೀಸ್ಟ್ ಜೀವನೋಪಾಯಕ್ಕೆ ಸಂಪಾದನೆ ಮಾಡೋ ಶಕ್ತಿ ಬರುತ್ತೆ. ಆಟಿಸಮ್ ಕೂಡ ಉತ್ತಮ ಆಗುತ್ತೆ. ಹಾಗಾಗಿ ಎಷ್ಟು ಬೇಗ ನೀವು ಪ್ರೈಮರಿ ಮಿಡಲ್ ಶಾಲೆ ಮಟ್ಟದಲ್ಲೇ ಕಂಡಿಡಿದ್ರೆ ಈ ಮಕ್ಕಳನ್ನ ನಾವು ಇಂಪ್ರೂವ್ ಮಾಡ್ಬೋದು. ಆಮೇಲೆ ಇವು ಬರ್ತಾರೆ ಬರೀ ಬರಲ್ಲ ಸರ್. ಅದೇ ಇನ್ನೊಂದು ಕ್ವಶನ್ ಸರ್. ನನ್ನ ಮಗ ಟೀನೇಜು, ಇದೇ ಥರ ನಾನು ಟೀನೇಜ್ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡ್ತಿದ್ರೆ ಎಲ್ಲ ಟೀನೇಜ್ ಪೇರೆಂಟ್ಸು ಫೇಸ್ ಮಾಡ್ತಿರೋದು ಒಂದೇ, ಏನು ಅಂದರೆ ಆ ಟೀನೇಜ್ ಮಕ್ಳಿಗಿರೋ ಅಗ್ರೆಷನ್ನು, ಸ್ಟಬ್ಬನ್ನೆಸ್ಸು. ನಮಗೆ ವಾಯ್ಸನ್ನ ರೇಸ್ ಮಾಡ್ದಲ್ಲೇ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ವಾಯ್ಸ್ ರೇಸ್ ಮಾಡಿದ್ಮೇಲೆ ಬೀಯಿಂಗ್ ಅ ಪೇರೆಂಟ್ ನಮಗೆ ಗೊತ್ತು ನಾವು ತಪ್ಪು ಮಾಡ್ತಾ ಇದ್ದೇವೆ. ಬಟ್ ಅದನ್ನು ಅವ್ರಿಗೆ ಕಡೆ ಕನ್ವೇನೂ ಒಳ್ಳೆ ರೀತಿಲಿ ಮಾಡೋಕ್ಕಾಗಲ್ಲ. ಹಾಗನ್ಬಿಟ್ಟು ಅವರು ನಾವು ಹೇಳಿದ ತಕ್ಷಣ ತೊಗೊಳ್ಳಲ್ಲ. ಅವ್ರು ಹೇಗೆ ಅಂದರೆ ಆನ್ಸರ್ ಅವ್ರದ್ದು 100x ಅಲ್ಲಿದ್ದರೆ ನಮ್ದು 200x ಹೋದ್ರೇ ಅವ್ರು ಕಂಟ್ರೋಲ್ ಆಗೋದು ಅನ್ನೋ ಮೈಂಡ್ ಸೆಟ್ ನಮಗೆ ಬೀಯಿಂಗ್ ಅ ಪೇರೆಂಟ್. ಅಕಸ್ಮಾತ್ ನಮ್ದು ಅದು ಮಾಡ್ದಲ್ಲೇ ಇದ್ರೂ ಅವ್ರು ಅದನ್ನು ಕಡಿಮೆ ಮಾಡಲ್ಲ. ಅದನ್ನು ಹೇಗೆ ನಾವು ಒಳ್ಳೆ ರೀತಿಲಿ ಸಹನೆ ಸರ್ ನಾವು ಎಷ್ಟೇ ಪೇಷನ್ಸ್ ಮಾತಾಡಿದ್ರು ತಗೊಳ್ಳಲ್ಲ ಸರ್. ಸಹನೆಯಲ್ಲಿ ಹೇಳೋದು ಬಹಳ ಸುಲಭ. ಅದೇ ಆ ಸನ್ನಿವೇಶ ನನ್ನ ಮಗನೇ ನಾನು ಬೈತಾ ಇದ್ದಂದ್ರಿ
ನನ್ನ ಮಗನೇ ನನ್ನ ಕೆಟ್ಟ ಮಾತಿನಲ್ಲಿ ಲೇಗ್ತಾ ಇದ್ದಾರೆ, ಹೇಳೋ ಮಾತು ಕೇಳೋದಿಲ್ಲ. ಆವಾಗ ನೀವು ಸಹನೆ ಕಳ್ಕೊಳ್ತೀರಿ, ಏತುಕೊಳ್ಳೋಕೆ ಹೋಗ್ತೀರಿ, ವಾಯ್ಸ್ ಸೈಜ್ ಮಾಡ್ತೀರಿ, ಅದು ಪರಿಹಾರ ಆಗೋದಿಲ್ಲ. ಅವನು ವಾಯ್ಸ್ ಸೈಜ್ ಮಾಡ್ತಾನೆ. ಅದನ್ನೇ ಯಾವ ಮತ್ತೆ ಈಗ ಸಹನೆಯಿಂದ ತಂದೆ ತಾಯಿಗಳು ದಾರಿ ತಪ್ಪಿದ ಮಕ್ಕಳನ್ನ ನಿಧಾನವಾಗಿ ಸರಿದಾರಿ ತರಬೇಕು, ಕೂತ್ಕೊಂಡು ಮಾತಾಡಬೇಕು. ಸ್ವಲ್ಪ ಈ ಥರ ಮಾಡಿದ್ಯಾ ಸರಿ ಅನ್ಸುತ್ತಾ, ತಂಗಿಗೆ ನೀನು ಹೊಡೆದಿದ್ಯಾ ಸರಿ ಅನ್ಸುತ್ತಾ, ಅಥವಾ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ, ನೀನು ಕಳ್ತನ ಮಾಡಿದ್ಯಾ ಸ್ಕೂಲ್ನಲ್ಲಿ, ಬೇರೆ ಏನಾದರೂ ಮಗುವಿನ ವಸ್ತುವನ್ನ ತೊಗೊಂಬಂದಿದ್ಯಾ ಅಂತ ಏನನ್ಸುತ್ತೆ ನಿಮಗೆ? ನಮ್ಮ ಮನೇಲೇ ಒಬ್ಬ ಹುಡುಗಿ ತಾಯಿಯ 3 ಸಲ ಕತ್ಕೊಂಡು ಹೋದ್ರಿ, 4ನೇ ಸಲ ಬಳೆ ಕದಿಯೋಗಿ ಸಿಕ್ಕಾಕೊಂಡು, ಏನೇ ಮಾಡ್ತೀಯಾ ಏನೇ ಮಾಡಿದೆ ಇದೆಲ್ಲ ತೊಗೊಂಡೋಗಿ ನಾವೆಲ್ಲ 20 ಜನ ದಕ್ಷ ಇಟ್ಕೊಳ್ತೇವೆ, ವಾರಕ್ಕೊಂದ್ಸರಿ ಕರಿತೇವೆ. ಏನು ಮಾಡೋಕೆ ಅವಾಗ? ತಂದೆ ಕೋಪ ಒಂದು 2 ಬಿಗಿದ, ನಾನು ಬಿಟ್ಟು ಹೋಗ್ತೀನಿ, ನಾನು ಸಾಯ್ತೀನಿ. ಅವಳಿಗೆ ಕದ್ದಿದ್ದು ತಪ್ಪು ಅನ್ಸಾ ಇಲ್ಲ, ಸಿಕ್ಕಾಕೊಂಡಾಗ ಅಪ್ಪ ಬೈದಿದ್ದು ತಪ್ಪು ಅನ್ಸಾ ಇಲ್ಲ. ಮತ್ತೆ ಮಾಡ್ತೇವೆ, ನಾನು ಗದ್ದೆ ಅಂತ ನೀವೇನೋ ನನಗೆ ಶಿಕ್ಷೆ ಕೊಟ್ಟು ಅಂತಂದರೆ ಮೈನ್ ಹಾಕೊಂಡು ಸಾಯ್ತೇನೆ, ಮನೆ ಬಿಟ್ಟು ಹೊರಡೋಗ್ತೇನೆ. ಸರ್ ಏನು ಮಾಡೋ ಸರ್? ಯಾಕಂದ್ರೆ ನೀವು ಅವ್ಳು 3 ಸಲ ಕರೆಯೋ ತನಕ ಸುಮ್ಮನೆ ಇದ್ರಿ, ನೋಡ್ಕೊಳ್ಳಿಲ್ಲ. ಅಥವಾ ಲೇಟಾಗಿ ಬರ್ತಾಳೆ, ಅವಳ ದೇಹ ಏನೋ ಸ್ಮೆಲ್ ಬರ್ತಾ ಇದೆ, ಹತ್ರನೂ ಹೋಗಿಲ್ಲ. ಯಾಕಂದರೆ ಗಾಂಜಾ ಸೇರ್ಕೊಂಡ್ಬಂದರೆ ಅಥವಾ ಯಾವುದೇ ಗೊತ್ತಾಗುತ್ತೆ, ಅವರ ಉಸಿರಿನಲ್ಲಿ ಅಥವಾ ದೇಹದಲ್ಲೇ ವಾಸನೆ ಬರೋಕ್ಕೆ ಶುರುವಾಗುತ್ತೆ, ಗಮನಿಸೇ ಇಲ್ಲ. 4ನೇ ಕಳ್ತನ ಮಾಡುವಾಗ ನೋಡಿ ಸಿಕ್ಕಾಕೊಂಡ್ಲು, ಅಥವಾ ಬೀರು ತೆಗೆದಾಗ ನಾನು ಎಷ್ಟು ಥರ ಇಟ್ಟಿದ್ದೆ, ಅಮ್ಮ ನೋಡ್ಕೊಂಡೇ ಇಲ್ಲ. ಯಾಕಂದ್ರೆ ನನ್ನ ಮಗಳು ಕಳ್ತನ ಮಾಡ್ತಿರ್ತಕ್ಕಂಥ ಕಲ್ಪನೆ ಅವಳಿಗೆ ಇಲ್ಲವೇ ಇಲ್ಲ. ಅದು ಆಗೋಷಕ ಅವಳಾಗಲೇ ಕಳ್ಳಿಯಾಗ್ಬಿಟ್ಟಾಳೆ. ಅವಳೇ ಸರ್, ನಮ್ಮನೆಗೆ ನಾವು ತೆಗೆದುಕೊಳ್ಳೋದು ಕಳ್ತನ ಅಲ್ಲ ಸರ್, ನಾವೆಲ್ಲ ಮಾಡ್ತೀವಿ, ಯಾರ ಮನೇಲಿ ಏನು ಬೈದಿಲ್ಲ. ಈ ರೀತಿ ಸೊ ಮಕ್ಕಳನ್ನ ಸಾಕ್ತಕ್ಕಂಥದ್ದು ದೊಡ್ಡ ಸವಾಲು. ಹಿಂದೆ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಅಜ್ಜಿ ಅಜ್ಜ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಮಕ್ಕಳಿಗೆ ಯಾವ ಸರಿ ಯಾವ ತಪ್ಪು, ನೋವಾದಾಗ ಬಾಪಟ್ಟ ಬಿಟ್ಟಿದ್ಯಾ, ನೋವಾಯ್ತಾ, ಅಮ್ಮ ಬೈದ್ಬಿಟ್ಟ ನಿನ್ನ, ಅಮ್ಮನ ನಾನು ಬೈತೀನಿ, ಮಗು ಖುಷಿ, ಅಜ್ಜಿ ಅಮ್ಮನ ಬೈತಾರೆ, ನಾನು ಬೈತಾರೆ ಅಮ್ಮ. ಈಗ ಯಾರೂ ಇಲ್ಲ. ಈಗ ಅಜ್ಜಿ ಅಜ್ಜ ಮೂಲೆಗಾಗ್ತೇವೆ, ಅವ್ರಿಗೇನು ನಾವು ಮಾತಾಡ್ಸೋದಿಲ್ಲ, ಮಗ ಸೊಸೆ ಮಾತಾಡ್ಸೋದಿಲ್ಲ. ಮಕ್ಕಳು ಇಷ್ಟ ಬಂದರೆ ನೀವು ಸುಮ್ಮನೆ ಇರಿ, ನಿಮ್ಮ ಕಾಲ ಆಗೋಯ್ತು, ನಮ್ಮ ಮಕ್ಕಳನ್ನ ಹೆಂಗೆ ಸಾಕು ನಮ್ಗೆ ಗೊತ್ತು. ಮಗಳ ಹುಡುಗಿ ಕಣೆ 12 ವರ್ಷ ಆಗಿದೆ, ಲೇಟಾಗಿ ಬರ್ತೀವಿ ಕೇಳಿ ಅಂತಂದರೆ ನೀವು ಸುಮ್ಮನೆ ಇರಿ. ಯಾಕಂದರೆ ಕೇಳಕ್ಕೆ ಹೋಯ್ತು ಅಂದರೆ ಅವಳು ಮತ್ತಷ್ಟು ಬೆಳೆಸ್ತಾರೆ, ಅಂಬರೀಷ್ ಆಗ್ಬಿಡ್ತಾರೆ, ಏನೂ ಆಗಲ್ಲ. ಹೀಗಾಗಿ ಇಡೀ ಪರಿಸರ ಆ ರೀತಿ ಆಗ್ತಾ ಇರೋದ್ರಿಂದ ಈ ಒಂದು ದೃಷ್ಟಿಯಿಂದ ಮಕ್ಕಳ ನಡವಳಿಕೆಯನ್ನು ತಿದ್ದೋದಕ್ಕೆ ತಂದೆ ತಾಯಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಹಾಗೆ ಸಹನೆ ಬೇಕಾಗುತ್ತೆ. ಹಾಗೆ ಪ್ರತಿ ದಿವಸ ದಯವಿಟ್ಟು ನಿಮ್ಮೆಲ್ಲರೂ ವಿನಂತಿ, ನಿಮ್ಮ ಯಾವುದೇ ವಯಸ್ಸಿನ ಮಕ್ಕಳು ಇದ್ದರೆ ದಿನಕ್ಕೊಂದು ಅಟ್ಲೀಸ್ಟ್ ಒಂದು 10-15 ನಿಮಿಷ ಅವರಿಗೆ ಮಾತಾಡಿ. ನಿನ್ನ ಕಷ್ಟ ಏನೋ, ನಿನ್ನ ನೋವೇನೋ, ನಿನ್ನ ಆಸೆ ಏನೋ, ನಿನ್ನ ಆಕಾಂಕ್ಷೆನೋ, ನಿನ್ನ ಸ್ನೇಹಿತರು ಯಾರು ಸ್ನೇಹಿತರ ಕರ್ಕೊಂಬ. ಎಷ್ಟೋ ತಂದೆ ತಾಯಿಗೆ ಮಗಳ ಸ್ನೇಹಿತರ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಅವರು ಬರಲ್ಲ. ಇವ್ರಿಗೆ ಅನುಮಾನ, ಸರ್ ಇವನು ಒಳ್ಳೆಯ ಸ್ನೇಹಿತರು ಇಟ್ಕೊಂಡೇನೆ, ಕೆಟ್ಟ ಸ್ನೇಹಿತರ ಪೋಲಿ ಹುಡುಗ ನನ್ನ ಸ್ನೇಹಿತರಲ್ಲಿ ಯಾರು ಪೋಲಿ ಇಲ್ಲ, ನನ್ನ ಸ್ನೇಹಿತರ ಬಗ್ಗೆ ಮಾತಾಡಿದ್ರೆ ನೋಡಿ ಹುಷಾರು ಅಂತ. ಸೊ ಹಾಗಾಗಿ ಮಕ್ಕಳ ಜೊತೆ ಅವರ ಶಾಲಾ ಅನುಭವ ಹೇಳಿ, ಹಾಗೆ ನಿಮ್ಮ ಅನುಭವ ಅವ್ರಿಗೆ ಹೇಳಿ. ಬರೀ ಅವ್ರನ್ನ ಕೇಳಿ ನೀನೇನು ಅಂತಂದರೆ ನೀವೇನು ಹೇಳಿದ್ರೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಅನುಭವಗಳು, ಅಥವಾ ನೀವು ಗಂಡ ಹೆಂಡತಿ ಜಗಳ ಆಗ್ತಿತ್ತು ಅಂತ ದಯವಿಟ್ಟು ಮಕ್ಕಳ ಮುಂದೆ ಜಗಳ ಆಡಬೇಡಿ. ಆಮೇಲೆ ತಂದೆ ತಾಯಿ ಮಕ್ಕಳಿಗೆ ಇನ್ಸೆಕ್ಟ್ ಮಾಡುವಾಗ ಒಂದೇ, ತಂದೆ ಸಿಕ್ತಾಗಿರ್ತಾನೆ ತಾಯಿ ಲೂಸ್ ಬಿಡ್ತಾರೆ, ತಾಯಿ ಸಿಕ್ತಾಗ ತಂದೆ ಲೂಸ್ ಬಿಡ್ತಾನೆ. ಆಗ ತಂದೆ ಲೂಸ್ ಬಿಡೋ ತಂದೆ ಒಳ್ಳೆಯವನು, ಸಿಕ್ ಮಾಡೋ ತಾಯಿ ಕೆಟ್ಟವಳು, ಅವಳು ಶೂರ್ಪಣಿಕೆ. ಸೊ ಹಾಗಾಗಿ ಮಕ್ಕಳ ಲಾಲನೆ ಪಾಲನೆ ತಂದೆ ತಾಯಿಗಳು ಒಂದೇ ರೀತಿ ಮಾತಾಡಬೇಕು, ಮಾತಾಡ್ಕೋಬೇಕು. ನಮ್ಮ ಮಗುನ
ಎಷ್ಟು ಪ್ರೀತಿ ಮಾಡಬೇಕು, ಎಷ್ಟು ಶಿಸ್ತು ಮಾಡಬೇಕು, ದಾರಿ ತಪ್ಪಿದಾಗ ಹೇಗೆ ಪ್ರೀತಿಯಿಂದ ತಿದ್ದಬೇಕಾಗತ್ತೆ. ಹೊಡೆಯೋರಿಂದ ಬಡಿಯೋರಿಂದ ಶಿಕ್ಷೆ ಕೊಡೋದ್ರಿಂದ ಯಾವುದೂ ಪ್ರಯೋಜನ ಇಲ್ಲ. ಆಮೇಲೆ ಎರಡು, ಒಂದು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟು, ಇನ್ನೊಂದು ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್. ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ಒಂದು ವಾರದಲ್ಲಿ ನೀನು ಕರೆಕ್ಟಾಗಿ 6 ಗಂಟೆಗೆ ಇದ್ದಿದ್ಯಾ, ಭಾನುವಾರ ನನಗೆ ಒಂದು ಪ್ರೈಸ್ ಇಟ್ಟಿದ್ದೇವೆ. ಮಧ್ಯದಲ್ಲಿ 2 ದಿನ ಲೇಟಾಗಿ ಎದ್ದೆ, ಈ ಸರಿ ಪ್ರೈಸ್ ಇಲ್ಲ, ಪ್ರೈಸ್ ಇಲ್ಲ. ಸ್ಕೂಲ್ಸ್ ಸ್ಟಾರ್ಗಳಾಗ್ತಾರೆ, ಅದು ಸೇಮ್ ಆಯ್ತು. ಟೋಕನ್ ಎಕಾನಮಿ ಅಂತಾರೆ, ಟೋಕನ್ ಎಕಾನಮಿ. ಅಥವಾ ವಾರಕ್ಕೊಂದ್ಸತಿ ನಿನ್ನ ಒಬ್ಬ ಸ್ನೇಹಿತರ ಮನೆಗೆ ಕರ್ಕೊಂಬರೋದು. ಕರ್ಕೊಂಬಂದು ನೀವು ಇಬ್ಬರು ಏನು ಮಾಡ್ತೀರಿ ಅಥವಾ ನಿಮ್ಮ ಸ್ನೇಹಿತರು ಏನು ಮಾಡ್ತಾರೆ ನಮಗೆ ಹೇಳಬೇಕು. ಹೇಳಿದ್ರೆ ನನಗೆ ಇಲ್ಲ ವರ್ಬಲ್ ಇನ್ಸೆಂಟಿವ್, ಜಾಣ ಅಥವಾ ಭಾಳ ಒಳ್ಳೆ ಹುಡುಗ ನೀನೆತ್ತು ನಾವು ಪುಣ್ಯ ಕಟ್ಕೊಂಡ್ವಿ, ಇಲ್ಲ ಅಂತಂದರೆ ಹೊಗಳಿಕೆ ಇಲ್ಲ, ಹಾಗೆ ಮೆಚ್ಚುಗೆ ಇಲ್ಲ. ಯಾಕೆ ಎಲ್ಲರಿಗೂ ನಮಗೆ ಅಪ್ರಿಸಿಯೇಷನ್ ಬೇಕು. ಹಾಗೆ ಮೇಡಮ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂತು, ಎಲ್ಲ ಚಪ್ಪಾಳೆ ತಟ್ಟಿದ್ರು. ಈಗ ನಾ ಪದ್ಮಶ್ರೀ ಬಂದು 2 ವರ್ಷ ಆಗೋಯ್ತು, ಈಗಲೂ ಕೂಡ ಪದ್ಮಶ್ರೀ ಬಂದಿದೆಯಾ ಸರ್ ನಿಮಗೆ? ಮೊದಲೇ ಗೊತ್ತಿದ್ರೆ ನಾನು ಪದ್ಮಶ್ರೀ ಪುಸ್ತಕ ತಂದು ತೋರಿಸ್ತಾ ಇದ್ದೆ. ಇಲ್ಲ ಇದೊಂದು ಸರ್ ನಾವು ನೋಡಿರಲಿಲ್ಲ ಪದ್ಮಶ್ರೀ ಪುಸ್ತಕ ಹೇಗಿರುತ್ತೆ, ಆ ಫೋಟೋಗಳು. ಯಾಕೆಂದರೆ ಮೆಚ್ಚುಗೆಯನ್ನು ಪ್ರತಿ ವ್ಯಕ್ತಿ ಬಯಸುತ್ತೆ, ಪ್ರತಿ ಮಗು ಮೆಚ್ಚುಗೆಯನ್ನು ಬಯಸುತ್ತೆ, ಅಪ್ರಿಸಿಯೇಷನ್. ಸರ್ ಇದು ಮೆಚ್ಚುಗೆ ಇಲ್ಲ ನೀವು ಅನೇಕರು ಅಪ್ರಿಷಿಯೇಟ್ ಮಾಡಲ್ಲ, ಬರೀ ಟೀಕೆ ಟಿಪ್ಪಣಿ ಇಲ್ಲ ಅಂತಂದರೆ. ಒಂದು ಕ್ವಶನ್ ಇದೇ ಇದಕ್ಕೆ ಆಡಪ್ ಹೇಗೆ ಅಂದರೆ, ಈಗ ಮಕ್ಕಳು ತಪ್ಪು ಮಾಡಿದಾಗ ಈಗ ಹೇಗಾಗಿದೆ ಅಂದರೆ ಈಗ ಸಮಾಜ ಜಾಲತಾಣದಲ್ಲೂ ನೀವು ಬ್ರೌಸ್ ಮಾಡಿದ್ರೆ, ನಾವೇನಾರು ಬ್ರೌಸ್ ಮಾಡಿದ್ರೆ ಎಲ್ಲರೂ ಮುಂದೆ ಮಕ್ಕಳನ್ನ ಬೈಬಾರ್ದು, ಅವ್ರು ತಪ್ಪು ಮಾಡಿದಾಗ ರೂಮಿಗೆ ಕರ್ಕೊಂಡು ಹೋಗಿ ಮಾತಾಡಬೇಕು, ಎಲ್ಲರೂ ಮುಂದೆ ಬೈಬಾರ್ದು ಅಂತ. ಅದು ಸರಿನಾ? ಅಥವಾ ನಾವು ತಪ್ಪನ್ನ ತಪ್ಪು ಅಂತ ಆ ಮೊಮೆಂಟ್ ಅಲ್ಲಿ ಹೇಳಿ ತಪ್ಪು ಅಂತ ಹೇಳಿ, ಆದರೆ ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡಬೇಡಿ. ಹಾಗೆ ನೀನು ಇವತ್ತು ಅಡುಗೆ ಮಾಡಿದ್ರೆ ಉಪ್ಪು ಕಮ್ಮಿ ಆಗೋಯ್ತು, ನಿಮ್ಗೆ ಏನೇ ನೀನು ಉಪ್ಪು ಕಮ್ಮಿ ಆಗ್ಬಿಟ್ಟಿದ್ಯಾ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಹಿಂಗೆ ಅಡುಗೆ ಮಾಡೋದು ಅಂತ ಎಲ್ಲರ ಮುಂದೆ ಬೈದ್ಬಿಟ್ಟೆ, ನಿಮ್ಗೇನು ಅನಿಸುತ್ತೆ? ಹೌದಾ? ಅದರಿಂದ ದಯವಿಟ್ಟು ನಿಮ್ಮ ಗಂಡನ್ನ ಎಲ್ಲರ ಮುಂದೆ ಬೈಬೇಡಿ, ಮಕ್ಕಳೆಲ್ಲ ಮುಂದೆ ಬೈಬೇಡಿ. ಟೀಚರ್ ಆಗಿ ತುಂಬಿದ ಕ್ಲಾಸ್ ರೂಮ್ನಲ್ಲಿ ಗೆಟಪ್ ಅಂತ ಬೆಂಚ್. ಬಿಜಾಪುರದಲ್ಲಿ 3ನೇ ತರಗತಿ ವಿದ್ಯಾರ್ಥಿ ಹೋಮ್ವರ್ಕ್ ಮಾಡಬಾರಿಲ್ಲ, ಗೆಟಪ್ ಆನ್ ದಿ ಬೆಂಚ್, ರಿಮೂವ್ ಶರ್ಟ್ ಅಂದ್ಲು ಮೇಡಮ್. ಇನ್ನು ಬೈಲಿ ಅಂತದೂ ಇಲ್ಲ, ಹೋಮ್ವರ್ಕ್ ಮಾಡಿಲ್ಲ ನೀನು, ಗೆಟಪ್ ಆನ್ ದಿ ಬೆಂಚ್, ಎಲ್ಲಿ ನಿಂತು ನೀನು ಅಂಗಿ ತೆಗಿ. ನೆಕ್ಸ್ಟ್ ಡೇ ಆ ಮಗು 3ನೇ ತರಗತಿಯ ಮಗು ಒಂಟಿನಲ್ಲಿ ಪೆಟ್ರೋಲ್ ತೆಗೆದುಕೊಂಬಂದು ತನ್ನ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋ ಮೊದಲು, ಮೇಡಮ್ ನನಗೆ ಅವಮಾನ ಮಾಡಿದ್ದೀರಿ. ಹೌದು, ನಾನು ಹೋಮ್ವರ್ಕ್ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳಿಲ್ಲ ನೀವು. ಈಗ ಹೇಳ್ತೇನೆ ನೋಡಿ, ಹೋದೆ, ನನ್ನ ತಾಯಿಗೆ ಜ್ವರ ಬಂದಿತ್ತು, ಆಸ್ಪತ್ರೆಗೆ ನಾನೇ ಕರ್ಕೊಂಡು ಹೋದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಮಾಡಲಿಕ್ಕಾಗಲಿಲ್ಲ. ಯಾಕೆ ಮಾಡಿದ್ರೆ ಕೇಳಲಿಲ್ಲ, ಬಾಯ್ ಬಿಡಬೇಕು, ಬಾಯ್ ಮುಚ್ಚು, ಏನೇ ಬೇಡ, ಫೋನ್ ಮಾಡಿ ಮಾಡಿಲ್ಲ, ನಾನು ಸಾಯ್ತಾ ಇದ್ದೇನೆ, ಸಾಯೋಗೆ ನೀವೇ ಕಾರಣ. ಸತ್ತ ವಯಸ್ಸೆಷ್ಟು? 3ನೇ ತರಗತಿ. ಅದಕ್ಕೋಸ್ಕರ ಮಕ್ಕಳು and also we have to see the background of the child, how he has come or he has come, and what are the problems the child is facing, all that we have to see. I am a teacher, I can watch the children. ಕೊಲೆ ಮಾಡ್ತಂತ ಕೋರ್ಟ್ ಕೇಳುತ್ತೆ, ಯಾಕೆ ಕಳ್ತನ ಮಾಡುತ್ತಂತ ಕೋರ್ಟ್ ಕೇಳುತ್ತೆ, ಯಾಕೆ ಮಹಿಳೆಯ ಮಾನಭಂಗ ಮಾಡಿ ಪ್ರಯತ್ನ ಮಾಡುತ್ತೆ ನಿನ್ನ ವಿವರಣೆ ಅಂತ ಕೇಳುತ್ತೆ. ಆಮೇಲೆ ಒಂದು ಕೊಟ್ಟ ವಿವರಣೆ ಏನು ಸಾಂದರ್ಭಿಕವಾಯ್ತಾ ಅಥವಾ ಅತಿ ಕೋಪದಿಂದ ಮಾಡೋ ಅದು ಮರ್ಡರ ಅಥವಾ ಮ್ಯಾನ್ ಹ್ಯಾಂಡಿಂಗ್ ಅಷ್ಟೇ. ಆಮೇಲೆ ಶಿಕ್ಷೆಯ ಸ್ವರೂಪ ಬದಲಾವಣೆ ಆಗುತ್ತೆ, ಹಾಗಾಗಿ ಕೋರ್ಟಲ್ಲಿ ಕೂಡ ಅಪರಾಧಿಗೆ ತನ್ನ ನಡವಳಿಕೆಯನ್ನು ಯಾಕೆ ಆ ಥರ ಮಾಡಿದೆ ಅಂತ ಹೇಳ್ಕೊಡೋದಕ್ಕೆ ಅವಕಾಶ ಕೊಡುತ್ತೆ. ಮಕ್ಕಳಿಗೆ ನಾವು ಇದು ತಪ್ಪು ಅಂತ ನಿನಗೆ ಗೊತ್ತಿದೆ, ಯಾಕಾಗೋ ತಪ್ಪಾಯಿತು, ಶಾಲೆಗೆ ಚಕ್ಕರ ಯಾಕಾಗ್ತದೆ, ಟೀಚರ್ನ ಯಾಕೆ ಬೈದೆ. ನಮ್ಮಲ್ಲಿ ಒಂದು ವಿನಂತಿ, ಉಪನ್ಯಾಸದ ಹೊರತಾಗಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಪಠ್ಯ ಪುಸ್ತಕಗಳ ಸಲಹಾ ಸಮಿತಿ ಅದು ಇದು ತುಂಬ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ.
ಈ ಪ್ರೈಮರಿ ಸ್ಕೂಲ್ಸ್ ಇರ್ಬೋದು, ಮಿಡ್ಲ್ ಸ್ಕೂಲ್ಸ್ ಇರ್ಬೋದು, ಈ ಪಠ್ಯ ಪುಸ್ತಕಗಳ ಕ್ರಮಗಳನ್ನು ಮಾಡೋದಕ್ಕೆ ಒಂದು ಸಲಹಾ ಸಮಿತಿ ಮಾಡಿರ್ತಾರೆ. ತಮ್ಮಂಥ ಮಹನೀಯರುಗಳು ಯಾರೂ ಇರಲ್ಲ ಅಲ್ಲಿ. ಅದು ನಾನು ಭಾಳ ಹತ್ತಿರದಿಂದ ನೋಡಿದ್ದೆ. ಯಾರು ಕರೆಯಲ್ಲ ಇದು. ಅದು 2 ವರ್ಷ ಆಯಿತು, ನಾನು ಹೇಳಿಲ್ಲ. ಈಗ ಈ ಮನೋವಿಜ್ಞಾನ, ಈ ಪೋಷಕರ ಪಾತ್ರಗಳು ಇಂಥದ್ದನ್ನ ಕೆಲವೊಂದು ಪಠ್ಯ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಎಷ್ಟೋ ಉತ್ತಮವಾಗುತ್ತೆ ಲ್ಯಾಂಗ್ವೇಜಸ್ ಅಲ್ಲಿ. ಕಳೆದ 75 ವರ್ಷಗಳಿಂದ ನಮ್ಮ ಇಂಡಿಯನ್ ಸೆಕೆಂಡ್ ಸೊಸೈಟಿ ಮುಖಾಂತರ ಎಲ್ಲ ಕೇಂದ್ರದ ಸರ್ಕಾರಕ್ಕೂ ಹೇಳಿದ್ದೇವೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಹೇಳಿದ್ದೇವೆ. ಅಂತ ಹೇಳ್ತಾರೆ ಇದರಲ್ಲಿ ಬೇಕಾಗಿರೋರು ಮಾತ್ರ ಹಾಕೊಂಡು ಏನ್ ಬೇಕು ಪಠ್ಯಪುಸ್ತಕಗಳು ಇವತ್ತೆಲ್ಲ ಅವು ಪೊಲಿಟಿಕಲ್ Controversies ಬಿಜೆಪಿ ಹೌಸಸ್ ಲಾಸ್ಟ್ ಟೈಮ್ ಅಲ್ಲಿ ಯಾವ್ದು ಬುಕ್ ಮಾಡಿದಾಗ ಚಕ್ರವರ್ತಿ ಅಂತ ಅವ್ರು ತೆಗೆದೇ ಹಾಕ್ಬಿಟ್ರು ನೋಡಿ. ನಾವು ಸೈಕಾಲಜಿ ಇನ್ಕ್ಲೂಡ್ ಮಾಡಿ, ಆರೋಗ್ಯದ ಬಗ್ಗೆ ಇನ್ಕ್ಲೂಡ್ ಮಾಡಿ, ಏನು ಮಕ್ಕಳಿಗೆ 10th ಪಾಸ್ ಬಂದಿದ್ದಾರೆ, ಇನ್ಸುಲಿನ್ ಏನು ಕೆಲಸ ಮಾಡುತ್ತೆ, ಥೈರಾಯ್ಡ್ ಯಾಕೆ ಕಮ್ಮಿ ಆಗುತ್ತೆ, ಡಯಾಬಿಟಿಸ್ ಯಾಕೆ ಏನು ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಏನು ಗಮನ ಇಲ್ಲ. ಹಾಗೆ ಯಾಕೆಂದ್ರೆ ಪ್ರೈಮರಿ ಮಿಡಲ್ ಕ್ಲಾಸ್ ರೇಂಜ್ ಅಲ್ಲೇನೆ ಕೂಡ ಮಕ್ಕಳಿಗೆ ಒಂದು ತಿಳುವಳಿಕೆ ಜ್ಞಾನ ಬರುತ್ತೆ. ನಮ್ಮ ದೇಶದಲ್ಲಿ ಏನು ಇಲ್ಲ, ಯಾರು ಕೇಳೋದಿಲ್ಲ. ಅಲ್ಲಿ ಪಠ್ಯ ಪುಸ್ತಕ ಕಮಿಟಿ ಮೆಂಬರ್ ಆಗ್ಬೇಕಾದ್ರೆ ನೀವು ಶಿಫಾರಸು ಮಾಡ್ಕೊಂಡು ಮೆಂಬರ್ ಆಗಬೇಕು. ಆಮೇಲೆ ಯಾರೋ ಇನ್ನೊಬ್ರು ಬಂದು ಕಿವಿನಲ್ಲಿ ಇದನ್ನ ರೆಕಮೆಂಡ್ ಮಾಡಿ ಸೇರಿಸ್ಬಿಡಿ, ನಿಮ್ಗೆ 10 ಲಕ್ಷ ಕೊಡ್ತೀನಿ ಅಂದರೆ ಅರ್ಥೈಸ್ಬೇಕು ಸರ್, ತೆಗೀರಿ ಸರ್. ಎಲ್ಲ ಇದು ರಾಜಕೀಯ ಪ್ರೇರಿತ ಪಠ್ಯ ಪುಸ್ತಕ ಮಂಡಳಿಗಳು. ಹಾಗೆ ವಿದ್ಯಾ ಇಲಾಖೆ ಆಗಿರಲಿ, ತಮಾಷೆ ಕೇಳಿ, ವಿದ್ಯಾ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಕಾಲದಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಏನಿತ್ತು ಅದೇ ಫೈನಲ್, ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸ್ ಅದೇ ಫೈನಲ್ಲು. ಈಗ ಡೈರೆಕ್ಟರ್ನ ಕ್ಲರ್ಕ ಮಾಡಿಬಿಟ್ಟಾರೆ. ಎಲ್ಲ ಯಾರು ಮಾಡ್ತಾರೆ? ಪ್ರಿನ್ಸಿಪಲ್ ಸೆಕ್ರೆಟರಿ. ಪ್ರಿನ್ಸಿಪಲ್ ಯಾರು ಮಾತುಕತೆ? ಮಿನಿಸ್ಟರ್ ಮಾತುಕತೆ. ಏನು ಓದಿರೋದಿಲ್ಲ, ಅವ್ರದ್ದೇ ಆದ ವೆಸಲ್ ಇಂಟ್ರೆಸ್ಟ್ ಇರುತ್ತೆ. ವಿಲ್ ಡಿಕ್ಟೇಟ್. ಎಲ್ಲಿ ಕಮಿಷನ್ ಸಿಗುತ್ತೆ ಅಲ್ಲಿ ಹೋಗ್ತಾನೋ ಅದು ರೆಕಮೆಂಡ್ ಮಾಡ್ತಾನೆ, ಎಲ್ಲಿ ಯಾವ್ದು ಸೇರಿಸ್ಬೇಕು ಅದನ್ನ. ಇದು ನೋಡಿ, ಈಗ ಕೌನ್ಸಿಲಿಂಗ್ ಸರ್ವಿಸಸ್ ಶುಡ್ ಬಿ ಮೇಡ್ ಕಂಪಲ್ಸರಿ ಇನ್ ಆಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ ನಮ್ಮ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ದಾರೆ. ಕೌನ್ಸಿಲರ್ಸ್ ಇದ್ದಾರೆ ಸರ್ ಸ್ಕೂಲ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ಅಲ್ಲ ಸರ್, ಇದ್ದಾರೆ ಕೌನ್ಸಿಲರ್ಸ್. ಬಟ್ ಅದು ಹೇಗೆ ಅಂದ್ರೆ ನಾವಾಗೆ ಕಿಡ್ಸ್ ಅವರಾಗೆ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಖಂಡಿತ ಯಾವ ಕಿಡ್ಸ್ ಅವರಾಗೆ ಕೌನ್ಸಿಲರ್ಸ್ ಹತ್ರ ಹೋಗಲ್ಲ. ಬಿಕಾಸ್ ನನ್ನ ಮಗನ ಸ್ಕೂಲಲ್ಲೇ ಕೌನ್ಸಿಲರ್ ಇದ್ದಾರೆ ಅಂಡ್ ಅದನ್ನು ವಿ ನೀಡ್ ಟು ಟೇಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದೆಮ್. ಒಬ್ರು ನನ್ನ PES ನಲ್ಲಿ 5 ಜನ ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ನಮ್ಮನ್ನು ಕರೆದು ಸರ್, ಅವತ್ತು ಪ್ರವೀಣ್ ಅಂತ ಕೌನ್ಸಿಲರ್ ಇದ್ದಾರೆ ಸರ್, ಎಷ್ಟು ಜನ? ಒಬ್ರು ಇದ್ದಾರೆ ಸರ್. 15,000 ವಿದ್ಯಾರ್ಥಿಗಳಿಗೆ ಒಬ್ಬ ಕೌನ್ಸಿಲರ್. ಅವನ ತಗೋಲಿಕ್ಕೂ ಒಂದಕ್ಕೆ ಸರ್, ನಿಮ್ಮದು ಯಾರು ಬರಲ್ಲ ಸರ್, ಕೌನ್ಸಿಲಿಂಗ್ ಹೋಗು ಅಂತಂದ್ರೆ ಅವಮಾನ. ಯಾಕೆಂದ್ರೆ ನನಗೆ ಕೌನ್ಸಿಲಿಂಗ್ ಅಂತಂದ್ರೆ ಲೇಬಲ್ ಮಾಡ್ತಾರೆ ಅಥವಾ ಅಡ್ವೈಸ್ ಮಾಡ್ತಾರೆ, ನಮಗೆ ಅಡ್ವೈಸ್ ಬೇಕಾಗಿಲ್ಲ. ಅಥವಾ ಟೀಚರ್ಸ್ ಬದಲಾವಣೆ ಆಗಬೇಕು, ಮ್ಯಾನೇಜ್ಮೆಂಟ್ ಬದಲಾವಣೆ ಆಗಬೇಕು. ಆ ಕೌನ್ಸಿಲಿಂಗ್ಗೆ ಆ ಶಕ್ತಿ ಇಲ್ಲ. ಅವನ ತಾಯಿಗೆ ಹೋಗಿ ತಲೆಬಿಸಿ ಮಾಡ್ತಾರೆ. ನಮಸ್ತೆ ಸರ್, ನಾನು ರೂಪಶ್ರೀ ಅಂತ. ಈಗ ಪೇರೆಂಟ್ಸ್ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಂ, ನಾನು ಹೈಸ್ಕೂಲ್ ಟೀಚರು. ಪೇರೆಂಟ್ಸ್ಗೆ ಹೇಗೆ ನಾವು ಈ ಥರದ ವಿಷಯಗಳನ್ನ ಮನದಟ್ಟು ಮಾಡ್ಬೋದು? ಬಿಕಾಸ್ ಅವರಿಂದ ಮಕ್ಕಳು ಬದಲಾವಣೆ ಆಗೋಕ್ಕೆ ಬಹಳ ಚಾನ್ಸಸ್ ಇದೆ ಅಂತ ಹೇಳಿದ್ರಿ ನೀವು. ಆದರೆ ಪೇರೆಂಟ್ಸ್ಗೆ ಹೌ ವಿ ಕ್ಯಾನ್ ಕಮ್ಯುನಿಕೇಟ್ ದೀಸ್ ಈಗ ನನ್ನ ಕರೆದು ನೀವು ಮಾತಾಡ್ಸಕ್ಕೆ ನೀವು ಕೂತ್ಕೊಂಡು ಮಾತಾಡಿ. ಈಗ ಪುಸ್ತಕ ನಾನು ಒಂದು 20 ಪುಸ್ತಕ ಸಿಗುತ್ತೆ ಮಕ್ಕಳ ಬೆಳವಣಿಗೆ ಬಗ್ಗೆ. ನೀವು ಸ್ವಪ್ನ ಬುಕ್ ಹೋಗಿ, ನಮ್ಮ ಕರ್ನಾಟಕ ಬುಕ್ಸ್ ಹೋಗಿ, ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಇವತ್ತೇ 25-30 ಪುಸ್ತಕ ಸಿಗುತ್ತೆ. ಅಂದ್ರೆ ಪೇರೆಂಟ್ ಕೌನ್ಸಿಲಿಂಗ್ ತಂದು ಓದಿ ಅವರಿಗೆ ತಿಳುವಳಿಕೆ ಹೇಳಬೇಕು. ಪೇರೆಂಟ್ ಕೌನ್ಸಿಲಿಂಗ್ ಇಸ್ ಎ ಮಸ್ಟ್ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲಲ್ಲ, ಈಗ ಮಕ್ಕಳ ಬೆಳವಣಿಗೆ ಹೇಗಾಗುತ್ತೆ, ಟೀಚರ್ ಓದೇನು, ಪೇರೆಂಟ್ಸ್ ಓದೇನು ಎಲ್ಲ ಬರೆದಿದ್ದೇನೆ. ನನ್ನಾಗಿ ಬೇರೆಯವರು ಬರೆದಿದ್ದಾರೆ, ಗೊತ್ತಾಯ್ತೆ. ಹಾಗಾಗಿ ಅಂಥ ಪುಸ್ತಕನ ನೀವು ಲೈಬ್ರರಿನಲ್ಲಿ ಅಥವಾ ಪೇರೆಂಟ್ ಮೀಟಿಂಗ್ನಲ್ಲಿ ಒಂದು 10 ನಿಮಿಷ ನೀವು ಮಾತಾಡಿ. ಪುಸ್ತಕ ತೋರಿಸ್ತೀವಿ, ಪುಸ್ತಕ ತಿಳ್ಕೊಳ್ಳಿ. ಚಂದ್ರಶೇಖರ್ ಬರ್ತಿದ್ದಾರೆ ಅಥವಾ ಗಿರಿಜಮ್ಮ ಬರ್ತಿದ್ದಾರೆ ಅಥವಾ ಇವರು ನಮ್ಮ ಶುಭ್ರತಾ ಬರ್ದಿದ್ದಾರೆ ಅಥವಾ ಪವಿತ್ರ ಬರ್ದಿದ್ದಾರೆ. ಓದೋಕೊಡಿ. ಓದಿದಾಗ ಅವರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವರೇ ಬರ್ತಾರೆ ಹೇಳುವ ರೀತಿ. ಅನೇಕ ಪೇರೆಂಟ್ ಮೀಟಿಂಗ್ಗಳು ಐತೆ. ಪೇರೆಂಟ್ಸು ಟೀಚರ್ಸ್ ಬೈತಿರ್ತಾರೆ, ಟೀಚರ್ಸ್ ಪೇರೆಂಟ್ಸ್ ಬೈತಿರ್ತಾರೆ. ಯಾಕಂದರೆ ಸಮಸ್ಯೆ ಇದೆ, ಸಮಸ್ಯೆನ ನೀವು ಬಗೆಹರಿಸಿ. ನೀವು ಬಗೆಹರಿಸಿ. ನೀವು ಟೀಚರ್ ನಿಮ್ಮ ಮದುವೆಗೆ ಹಾಕಿದ್ದೀವಿ, ನೀವು ಬಗೆಹರಿಸಿ. ನಮಗೇನೋ ಗೊತ್ತಾಗೋದಿಲ್ಲ, ನಮ್ಮ ಮಾತು ಕೇಳಲ್ಲ ಅವನು. ಯಾವ ಬದಲಾವಣೆ ಬಗ್ಗೆ ಗೊತ್ತೇ ಇಲ್ಲ. ಬದಲಾವಣೆ ಬೇಕಾದಂಥ
ಎಕ್ಸ್ಪರ್ಟ್ಗಳು ನೇಮಕ ನಾಮಕಾವಸ್ಥೆ ನೇಮಕ ಮಾಡಿರ್ತಾರೆ. ವರ್ಕ್ ಲೋಡ್ ಜಾಸ್ತಿ, ಆಲ್ಮೋಸ್ಟ್ 50% ನೀಡ್ ಕೌನ್ಸಿಲಿಂಗ್ ಗರಿಷ್ಠ. 50% ಮಕ್ಕಳ ತಂದೆ ತಾಯಿಗಳಿಗೆ ಲಾಲನೆ ಪಾಲನೆ ಬಗ್ಗೆ ಅವರಿಗೆ ಮಾಹಿತಿ ಬೇಕಾಗಿದೆ. ಅದು ಇವತ್ತು ಅಥವಾ ಈಗ ಇದರ ಜೊತೆ ನನ್ನ ಶಾಲೆ 35-40 ಲೆಕ್ಚರ್ ಸಿಗುತ್ತೆ ಯೂಟ್ಯೂಬ್ನಲ್ಲಿ. ಹಾಕ್ಬಿಟ್ಟು ಕೇಳಿರಿ, ಮೊಬೈಲ್ನಿಂದ ಯೂಟ್ಯೂಬ್ನ ಹಾಕ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸ್ರಿ. ನೆನ್ನೆ ತಾನೇ ನಮ್ಮ ವಿಜಯಲಕ್ಷ್ಮಿ ಬಾಲೇಕುಂದ್ರಿ ಆರ್ಟಿಸಮ್ ಬಗ್ಗೆ ನನ್ನ 20 ನಿಮಿಷದ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಹಾಕಿದ್ದಾರೆ. ಯೂಟ್ಯೂಬ್ ಮಕ್ಕಳ ಬೆಳವಣಿಗೆ ಬಗ್ಗೆ ಆದರೆ ಯೂಟ್ಯೂಬ್ನಲ್ಲಿ ಮಕ್ಕಳ ಬೆಳವಣಿಗೆ ನನ್ನ ಲೆಕ್ಚರ್ಸ್ ಬರ್ತಾರೆ, ಬೇರೆ ಲೆಕ್ಚರ್ಸ್ ಬರ್ತಾರೆ. ಇವೆಲ್ಲ ಪೇರೆಂಟ್ಸಿಗೆ ನೋಡಿ ಅಂತ ಹೇಳ್ಬೇಕು, ಇಲ್ಲಾಂತಾರೆ ಹಾಕಿ ತೋರಿಸ್ಬೇಕು. ಅವಾಗ ಅವ್ರು ಮಾತಾಡ್ತಾರೆ. ಇಲ್ಲಾಂತಾರೆ ಟೀಚರ್ಸು ತಮ್ಮ ಜವಾಬ್ದಾರಿ ಮತ್ತು ನಮ್ಮ ಮೇಲೆ ಹಾಕ್ತಿದ್ದಾರೆ. ಮಕ್ಕಳನ್ನ ನೀವು ಸುಧಾರಿಸಿ ಅಂತ ಹೇಳ್ತಿದ್ದಾರೆ. ನಮಗೆ ಪುಸ್ತಕತ್ತಿಲ್ಲ ಸರ್, ನಮಗೆ ಟೈಮ್ ಇಲ್ಲ. ಸೊ ಟೈಮ್ ಆಯಿತು, ನನ್ನ ಬಿಟ್ಕೊಡಿ ಸರ್. ಒನ್ ಲಾಸ್ಟ್ ಕ್ವೆಶ್ಚನ್ ಸರ್. 35 ಒನ್ ಲಾಸ್ಟ್ ಕ್ವೆಶ್ಚನ್. ಈಗ ನೀವು ನ್ಯೂರೋ ಡೆವಲಪ್ಮೆಂಟ್ ಬಗ್ಗೆ ಅರ್ಲಿ ಡಿಟೆಕ್ಷನ್ ಹೆಲ್ಪ್ಸ್ ಇನ್ ಪ್ರಿವೆನ್ಷನ್ ಅಥವಾ ಕ್ಯೂರಿಂಗ್ ಅಂದ್ರಲ್ವಾ, ಇದರಲ್ಲಿ ನಮಗೆ ಆಟಿಸಮ್, ಡಿಸ್ಲೆಕ್ಸಿಯಾ ಅಂಥದಕ್ಕೆಲ್ಲ ಕ್ಲಿಯರ್ ಕಟ್ ರೆಡ್ ಫ್ಲಾಗ್ಸ್ ಇದೆ. ADHD ಇಸ್ ಒನ್ ಗ್ರೇ ಏರಿಯಾ. ಯಾಕಂದರೆ ಇವಾಗ ನಮ್ಮ ಸ್ಕೂಲಿಗೆ ಬರೋರು ಅಷ್ಟು ಮಕ್ಕಳು 2 ವರ್ಷದಿಂದ ಮೇಲೆ ಬರೋರು ಅಷ್ಟು ಜನ ತುಂಟ್ರೆ ಇರ್ತಾರೆ. ಒಂದು ಕಡೆ ಕೂರೋದಿಲ್ಲ, ಯಾವಾಗಲೂ ಓಡಾಡ್ತಿರ್ತಾರೆ. ಅಂದರೆ ಟೀಚರ್ ಪಾಠ ಮಾಡೋದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಬಟ್ ಒಂದ್ ಕಡೆ ಕೂರೋದಿಲ್ಲ. ಈಗ ನಾವು ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡೋದು? ಇದು ADHD ನಿಮಗೆ ಸ್ಪೆಷಲ್ ಟ್ರೈನಿಂಗ್ ಆಗಬೇಕಾಗತ್ತೆ. ಇವ್ರಿಗೆ ಸ್ಪೆಷಲ್ ಎಜುಕೇಟರ್, ಅದಕ್ಕೂ ಟ್ರೈನಿಂಗ್ ಇದೆ. ನಮ್ಮ ಮೂರ್ತಿರಾವ್ ಸ್ಕೂಲ್ನಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನಿಮ್ಮಲ್ಲಿ ಟ್ರೈನಿಂಗ್ ಇದೆ. ರಿಕಮೆಂಡ್ ಅಂಡರ್ಗೋ ಟ್ರೈನಿಂಗ್ ಹೌ ಟು ಡಿಟೆಕ್ಟ್ ADHD. ಅದು ಮೈಲ್ಡ, ಮಾಡರೇಟ, ಸಿವಿಯರ. ಹಾಗೆ ಆಟಿಸಮ್ ಈಗ ತಾನೇ ಶುರುವಾಗ್ತಿದೆಯಾ, ಅದು ಸ್ಪೆಕ್ಟ್ರಮ್ ಇನ್ನೇನಿದೆ, ಅದಕ್ಕೆ ನಿಮಗೆ ತರಬೇತಿ ಬೇಕಾಗುತ್ತೆ. ಸೊ ನಿಮ್ಮಲ್ಲಿ ಹಾಗೆ ನಮ್ಮ ಸಮಾಧಾನದಲ್ಲಿ ಟ್ರೈನಿಂಗ್ ಇದೆ, ಆನ್ಲೈನ್ ಟ್ರೈನಿಂಗ್ ಇದೆ. ನಮ್ಮ ರಾಯೇಶ್ವರಿ, ಗಾಯತ್ರಿ ಎಲ್ಲ ಆನ್ಲೈನ್ ಟ್ರೈನಿಂಗ್ ಪೇರೆಂಟಿಂಗ್ ಬಗ್ಗೆ ಈಗ ನಡೀತಾ ಇರಲಿಲ್ಲ. ಪೇರೆಂಟಿಂಗ್ ಬಗ್ಗೆ ಆನ್ಲೈನ್ ಇದೆ. ನಾನು ಆಫ್ಲೈನ್ ಕೇಳ್ತಾನೆ ಪಾಸಿಟಿವ್ ಪೇರೆಂಟಿಂಗು. ಆಮೇಲೆ ಮಕ್ಕಳ ಸಂಡೇಸೇ ಇರುತ್ತೆ ಆನ್ಲೈನ್. ಮಕ್ಕಳ ಭಾಗ ಮಕ್ಕಳ ಸಮಸ್ಯೆಗಳ ಬಗ್ಗೆ ಆನ್ಲೈನ್ ಟ್ರೈನಿಂಗ್ ಇದೆ. ಅರ್ಜೆಂಟ್ ಬಗ್ಗೆ ನಾವು ಆಫ್ಲೈನ್ ಮಾಡಿದ್ದೇವೆ. ನಿಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಬಂದು 12 ವಾರ ಕೌನ್ಸಿಲಿಂಗ್ ಟ್ರೈನಿಂಗ್ ನೀವೇ ಕೌನ್ಸಲ್ ಆಗ್ಬೋದು. ಹಾಗೆ ಯಾವ ವ್ಯಕ್ತಿಯನ್ನ ಎಲ್ಲಿ ಕಲಿಸ್ಬೇಕು ಗೊತ್ತಾಗುತ್ತೆ. ಇಲ್ಲ ಸರ್, ಆನೆಸ್ಟ್ಲಿ ನಾನು ಸಮಾಧಾನದ್ದು ಆಫ್ಲೈನ್ ಟ್ರೈನಿಂಗ್ ತಗೊಂಡೆ. ಬೀಯಿಂಗ್ ಅ ಸ್ಟೂಡೆಂಟ್ ಆಫ್ ಸಮಾಧಾನ, ಐ ಆಮ್ ಸೋ ಪ್ರೌಡ್. ನನ್ನನ್ನು ನಾನು ಚೇಂಜ್ ಮಾಡ್ಕೊಡೋಕ್ಕೇ ತುಂಬ ಹೆಲ್ಪ್ ಆಯಿತು ಸರ್. ಬಿಕಾಸ್ ನನ್ನ ಮಗ ಈಗ ಎದ್ದು ಹೋದ ಕ್ಲಾಸಲ್ಲಿ, ಅಮ್ಮ ನೀನು ಆ ಕ್ಲಾಸ್ ಕಂಟಿನ್ಯೂ ಆಗೋಮ್ಮ, ಪೇಷನ್ಸ್ ಅಲ್ಲಿ ಒಳ್ಳೆಯ ಅಮ್ಮ ಆಗ್ತೀಯ. ಅಂದ್ರೆ ಆ ಅಗ್ರೆಷನ್ಸ್ ಎಲ್ಲ ಕಡಿಮೆ. ಅದೇ ನನಗೂ ಹಾರ್ಮೋನಿಕ್ ಇಂಬ್ಯಾಲೆನ್ಸಸ್ ನಡೀತಿದೆ. ಸೊ ಐ ಬಿ ಹ್ಯಾವಿಂಗ್ ಮೈ ಓನ್ ಇದು ಇದ್ರೊಳಗೆ ಇರ್ತೀನಿ. ಅವನಿಗೂ ಪಾಪ ಅವ್ನ ಹಾರ್ಮೋನಿಕ್ ಇಂಬ್ಯಾಲೆನ್ಸಸ್ ನಡೀತಿದೆ ಬಿಕಾಸ್ ಹಿ ಈಸ್ ಇನ್ ಇಸ್ ಟೀನ್ಸ್. ಸೊ ಇಬ್ಬರದ್ದು ಇದ್ರಕ್ಕೆ ಕ್ಲಾಶಸ್ ಜಾಸ್ತಿ. ನನ್ನ ಹಸ್ಬೆಂಡು ನೀವಿಬ್ರು ಕಾಮಾಗಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಎಲ್ಲರೂ ಸರಿ. ಸೊ ಬಟ್ ನನಗೆ ಸಮಾಧಾನ ಬಂದ್ಮೇಲೆ ಆನೆಸ್ಟ್ ಇಲ್ಲ, ಸಮಾಧಾನಕ್ಕೆ ಬಂದ್ಮೇಲೆ ಐ ಹ್ಯಾವ್ ಚೇಂಜ್ಡ್ ಇನ್ ಮೆನಿ ವೇಸ್, ಟೇಕಿಂಗ್ ದ ಥಿಂಗ್ಸ್, ರಿಯಾಕ್ಟಿಂಗ್ ಟು ದ ಥಿಂಗ್ಸ್. ಇನ್ನೊಮ್ಮೆ ಕರೀರಿ, ಇಲ್ಲ ಮಹಿಳೆಯ ಸಮಸ್ಯೆ ಬಗ್ಗೆ ಮಾತಾಡೋಣ, ವಯಸ್ಸಾದ ಸಮಸ್ಯೆ. ಮನೋವಿಕಾಸಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ಸವಿವರವಾಗಿ ನಮಗೆ ಉತ್ತರಗಳನ್ನ ಕೊಟ್ಟು ನಮಗೆ ಸಹಕಾರಿ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ರೀತಿ ಆಯೋಜನೆ ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು. ಇನ್ನು ನಮ್ಮ ಬಡಾವಣೆಗೆ ಇದಕ್ಕಿಂತ ಒಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಇಂಥ ಮನಃಶಾಸ್ತ್ರಜ್ಞರು ನಮ್ಮ ಬಡಾವಣೆಗೆ ಬಂದು ಮನೋವಿಕಸನಕ್ಕೆ, ಮಕ್ಕಳ ಮತ್ತು ಪೋಷಕರ ಮನೋವಿಕಸನಕ್ಕೆ ಸಹಕಾರಿಯಾಗುವಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ, ಮೊದಲನೇ ಕಾರ್ಯಕ್ರಮ ಬಂದಿರೋದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ಒಂದು ಗೌರವಪೂರ್ವಕವಾಗಿ
ತಾವೆಲ್ಲರೂ ನಮ್ಮ ನೆಲ ನಮ್ಮ ನುಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸಬೇಕು ಅಂತ ಮನವಿ.